ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ಏಪ್ರಿಲ್ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ತೃತೀಯ ತಿಥಿ, ಅನುರಾಧ ನಕ್ಷತ್ರ, ವ್ಯತಿಪಾತ ಯೋಗ, ಭದ್ರಂಕರ್ಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 11:54 ಮಧ್ಯಾಹ್ನ 12:44 ಹಾಗೆಯೇ ಸಂಜೆ 4:53 ಸಂಜೆ 5:42 ಈ ಒಂದು ಸಮಯ ಕಂಟಕ ಬಾಧಕ ಮುಹೂರ್ತ ಇರುತ್ತೆ. ಜಾಗ್ರತೆ ಮಕ್ಕಳೇ. ಒಮ್ಮೆ ಈ ಒಂದು ವನವಾಸದಲ್ಲಿ ಈ ಪಾಂಡವರು ಇದ್ದಾಗ ಹಲವಾರು ಮಹರ್ಷಿಗಳು, ಹಲವಾರು ತಪಸ್ವಿಗಳು ಧರ್ಮರಾಯರನ್ನ, ಪಾಂಡವರನ್ನ ಸಮಾಧಾನ ಮಾಡಲು ಬರ್ತಿರ್ತಾರೆ. ಆಗ ಕೃಷ್ಣ, ರುಕ್ಮಿಣಿ, ಸತ್ಯಭಾಮ ಸಮೇತ ಕೃಷ್ಣರು ಬರ್ತಾರೆ. ಅಲ್ಲಿ ಪ್ರಭು ಅಲ್ವಾ, ಎಷ್ಟಾದ್ರೂ ಭಗವಂತ ಗೊತ್ತು. ಭಗವಂತನಿಗೆ ಆಂತರ್ಯ ಗೊತ್ತಿಲ್ವಾ? ಯಾರ್ಯಾರ ಅಂತರಾಳದಲ್ಲಿ ಏನಿದೆ. ನಾವು ಒಂದು ಮುಖವಾಡ ಹಾಕೊಂಡು ಬದುಕ್ತಿರ್ತೇವೆ ಮಕ್ಕಳೇ. ನಮಗೆಲ್ಲರಿಗೂ ಒಂದು ಮುಖವಾಡವಿದೆ. ನಮಗೆಲ್ಲರಿಗೂ ಒಂದು ಮುಖವಾಡ ಇದೆ. ಅದನ್ನೇ ಸತ್ಯ ಅನ್ಕೊಂಡಿರ್ತಾರೆ ಎಲ್ರು. ಇಲ್ಲ, ಒಳಗಡೆ ಎಷ್ಟೋ ಇರುತ್ತೆ. ಕೆಲವರು ವಿಕೃತ ಇರುತ್ತೆ, ಸುಕೃತ ಇರುತ್ತೆ. ಎಷ್ಟೇ ನೋವಿದ್ರು ನಗ್ತಿರ್ತಾರೆ. ಹೌದು, ಕೆಲವ್ರಿಗೆ ಎಷ್ಟೇ ನಗು ಇದ್ರು ಎಲ್ಲದಕ್ಕೂ ಅಳ್ತಿರ್ತಾರೆ. ಇನ್ನೊಂದು ಮುಖವಾಡ. ಕೆಲವ್ರಿಗೆ ಎಲ್ಲ ಕೊಟ್ಟಿದ್ರು ಏನೂ ಇಲ್ಲದ ಒಂದು ಮುಖವಾಡ. ಎಲ್ಲ ಕೊಟ್ಟಿದ್ದಾನೆ, ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಜಾಸ್ತಿ ಆದಾಗ್ಲೂ ಒಂದು ಅಳುವಿನಂತ ಮುಖವಾಡ. ಈ ಥರದ್ದಿರುತ್ತೆ. ಆ ಸಂದರ್ಭದಲ್ಲಿ ಭಗವಂತ, ಆ ಒಂದು ಕೃಷ್ಣ ಪರಮಾತ್ಮ ರುಕ್ಮಿಣಿ ಸಮೇತ ಬಂದು ಅಲ್ಲೊಂದು ಪುಟ್ಟದಾಗಿ ಸಮಾಧಾನಗಳು ಹಾಗೆ ಹೀಗೆ ನಡಿಬೇಕಾದ್ರೆ ದ್ರೌಪದಿಗೆ ಒಂದು ಕಣ್ಣೀರು, ಸಂಕಟ. ನಾನು ಏನು ತಪ್ಪು ಮಾಡಿದ್ದೆ ಭಗವಂತ? ಇಂಥದ್ದೊಂದು ತುಂಬಿದ ಸಭೆಯಲ್ಲಿ ಜಾರಿಣಿ ಈ ಥರದ್ದೆಲ್ಲ ಬಂದು ಬಿಡ್ತು. ವಸ್ತ್ರಾಪರಣ ಎಲ್ಲ ಆಗಿಬಿಡ್ತು. ಭಗವಂತ ಏನಿದು, ಯಾಕಿದು ಅಂದಾಗ ಅಲ್ಲೊಂದು ಅದ್ಭುತವಾಗಿ ಒಂದು ಮಾತು ಹೇಳ್ತಾರೆ. ಅಮ್ಮ, ಸೋದರಿ, ಚಿನ್ನದ ಅಸಲಿಯತ್ತನ್ನ ಪರೀಕ್ಷೆ ಮಾಡಬೇಕು ಅಂದ್ರೆ ಬೆಂಕಿಲಾಗ್ತಾರೆ, ಸುಡುತ್ತಾರೆ. ಎಲ್ಲವನ್ನೂ ಹಾಕಲ್ಲ, ಚಿನ್ನವನ್ನೇ ಹಾಕೋದು, ವಜ್ರನ ಹಾಕಲ್ಲ. ನೋಡಿ, ನಾವು ನಿತ್ಯ ಬಳಸೋ ಚಿನ್ನ ನೋಡಿ ಇವತ್ತು 97-98 ಸಾವಿರಕ್ಕೆ ಬಂದು ನಿಂತು ಬಿಟ್ಟಿದೆ. ಪ್ಯೂರ್. ಹೇಳಿದ್ದ 1 ಲಕ್ಷ ಟಚ್ ಆಗುತ್ತೆ ಅಂದ್ರೆ ಅದು ಯಾವಾಗ ನಾಕ್ ಆಗುತ್ತೋ ಗೊತ್ತಿಲ್ಲ. ಅದು ಕೂಡ ಬಂದು ನಿಂತು ಬಿಟ್ಟಿದೆ. ಇನ್ನು ಚಿನ್ನ ತಗೊಂಡು ನಾವು ಮದುವೆಗಳು ಮಾಡದ ಹಾಗೆ ನಮ್ಮ ಮಕ್ಕಳಿಗೆ, ನಮ್ಮ ಧರ್ಮಪತ್ನಿಗೆ ಅದನ್ನ ಇನ್ನು ಮೇಲೆ ಈ ಯಾವ್ದಾವ್ದು ಡೈನೋಸಾರ್ಗಳನ್ನೆಲ್ಲ ಫೋಟೋಗಳು ತೋರಿಸ್ತೀವಲ್ಲ, ಆ ತರಹ ಇನ್ನು ಬಂಗಾರವನ್ನು ಕೂಡ ಫೋಟೋನಲ್ಲಿ ತೋರಿಸೋ ಕಾಲ ಬರುತ್ತೆ. ನಾವು ಅಂಥದ್ದು ಒಂದು ಸಮಯ ಬಂದುಬಿಟ್ಟಿದೆ. ಅಯ್ಯೋ ರಾಮಚಂದ್ರ, ಹೇಗೆ ಅಂತ ಅರ್ಥನೇ ಆಗ್ತಿಲ್ಲ. ಸಾಮಾನ್ಯ ಮನುಷ್ಯ ಇನ್ನು ಒಡವೆ ತಗೊಂಡು ಮಕ್ಕಳಿಗೋಸ್ಕರ ಎತ್ತಿಡ್ತೀನಿ. ಎಲ್ಲಿ ಈ ಬರೆಗಳು? ಕೆಲಸಗಳು ತೆಗಿತಿದ್ದಾರೆ. ನಿಜವಾದ ಕೆಲಸ ಮಾಡುವವರಿಗೆ ಕೆಲಸವಿಲ್ಲ. ಮೊನ್ನೆ ನೋಡಿ, ನನ್ನ ಆತ್ಮೀಯ ಗುರುಗಳು, ನಾ ಹೇಳಿದ್ನಲ್ವ, ಒಂದು ಕಡಿಮೆ ಅಂದರೂ ಅವರೊಂದು ಟೀಮ್ ಜೊತೆ ಮಾತುಕತೆ ಕರಿತಿರ್ತಾರೆ. ನಾನು ಆ ಒಂದು ವರ್ಚುವಲ್ ಕಾಲಲ್ಲಿ ಇರ್ತೇನೆ. ಅವರು ಪ್ರತಿ ನಿರ್ಧಾರಕ್ಕೂ, ಪ್ರತಿ ಸಮಯ ಇನ್ನೊಂದು ಏನೇ ಮಾಡಬೇಕಂದ್ರೂ ಕೇಳ್ತಾರೆ. ಅದಕ್ಕೆ ಅವರು ಅಷ್ಟು ದೊಡ್ಡವರಾಗಿರೋದು. ಅಷ್ಟು ದೊಡ್ಡದಂತ ಒಂದು ಸಂಸ್ಥೆ. ಸಮಯ, ಲಗ್ನ, ಮುಹೂರ್ತ ಈಗ ಸರಿ ಇದೆಯಾ, ಹೋಗ್ಬೋದ? ಇಲ್ಲ ಗುರುಗಳೇ, ನಿಮಗೆ ಶನಿ ಮೀನದಲ್ಲಿ, ಗುರು ಮಿಥುನದಲ್ಲಿ, ಗುರುಚಂದ್ರ ಯೋಗ ಬೇರೆ,
ಅಂತ ಸಂದರ್ಭದಲ್ಲಿ ಒಂದು ದೊಡ್ಡ ಯೋಜನೆ ನಡೆಯುತ್ತೆ ಅಂತ ನಾನು ಒಂದು 3 ವರ್ಷದ ಹಿಂದ್ಗಡೆ ಹೇಳಿದ್ದೆ. ಅದು ನಡೆಯುವಂಥ ಸಂದರ್ಭ ಮಾತಾಡ್ತಿರ್ಬೇಕಾದ್ರೆ ಒಂದು 140 ಜನ ಇಂಟರ್ವ್ಯೂ ರೆಡಿ ಮಾಡಿಸಿರೋದು ಒಂದು ಸಂಸ್ಥೆ. ನೀವು ನಂಬಲ್ಲ, 3 ಜನ ಇಂಟರ್ವ್ಯೂ ಬಂದಿದ್ದಾರೆ. ಅವರು ಕೂಡ ರೆಸ್ಯೂಮ್ ಇಲ್ಲದೆ ಬರ್ತಾರೆ. ಹಿಂಗೆ ಹೇಳಿದ್ರು ಬಂದಿದ್ದೀವಿ ಅಂತ. 140 ಜನಕ್ಕೆ ಆ ಒಂದು ಕಂಪನಿಗೆ, ಒಂದು ಟೆಲಿಕಾಲಿಂಗ್, ಒಳ್ಳೆ ಸಂಬಳ, ದಿನ ಇನ್ಸೆಂಟಿವ್, ಅದು ಇದು ಅಂತಿದೆ. ಯಾಕಂದ್ರೆ 0% ಇಂಟ್ರೆಸ್ಟ್, 0% ಡೆಪಾಸಿಟ್ ಫೀಸ್, 0% ಬ್ಯಾಲೆನ್ಸ್ ಫೀಸ್, 0% ಪ್ರಾಸೆಸಿಂಗ್ ಫೀ, 0% ಫೋರ್ಕ್ಲೋಜರ್ ಫೀಸ್, ಈ ಥರದ ಒಂದು NBFC. ಆ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡಿದ್ದೇನಲ್ವಾ, ಹಳೇನೆ ಆ ಒಂದು ಅನುಭವಗಳು ಅಂತ ಹೇಳಿಬಿಟ್ಟು ಆ ಗೈಡೆನ್ಸು, ಮಾತುಕತೆ, ಏನೋ ಒಂದು ಟೀಮು, ಅದು ಇದು ಅಂತ ಹೇಳ್ಬಿಟ್ಟು ಅದ್ರ ಜೊತೆಲಿ ಮುಖ್ಯವಾಗಿ ಅವರಿಗೆ ಸಮಯ ಹೇಗಿದೆ ಇನ್ನೊಂದು, ಗುರುಗಳೇ ಮೇ 15 ಬರಬೇಕು, ಗುರು ಬದಲಾವಣೆ ಆಗಬೇಕು, ಅಲ್ಲಿವರೆಗೂ ಈ ಥರದೊಂದು ಎಳೆದಾಟಗಳು ಕೆಲವೊಂದಿರುತ್ತೆ, ದಾಟ್ಕೋತೀರಿ ಅಂತ. ಶನಿ ಮೂವ್ ಆಗ್ತಿದ್ದಾಗೆ ತುಂಬ ದೊಡ್ಡ ವೇಗವಾಗಿ ನಡೀತಿದೆ. ಹೇಳ್ತಿದ್ರು, ಏನಿದು, ಎಷ್ಟೋ ಜನಕ್ಕೆ ಕೆಲಸ ಇಲ್ಲ ಅಂತಿದ್ದಾರೆ, ನಾವು ಕೆಲಸ ಕೊಡ್ತೀವಿ ಅಂದ್ರೂ ಕೂಡ ಇಂಥವ್ರ. ಒಂದು ಕಡಿಮೆ ಅಂದ್ರೂ ಎಕ್ಸ್ಪೀರಿಯನ್ಸ್ ಇರುವಂಥ ಒಂದು 2 ರಿಂದ 4 ವರ್ಷ ಈ ಟೆಲಿಕಾಲಿಂಗ್, NBFC, ಫೈನಾನ್ಸು, ಮ್ಯೂಚುವಲ್ ಫಂಡು, ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಕೆಲಸ ಅನುಭವ ಇರ್ತಕ್ಕಂಥವರಿಗೆ ಈ ಒಂದು ಫಂಡ್ ಕೊಡೋದು 60,000ದಿಂದ ಮೈಕ್ರೋ ಫೈನಾನ್ಸ್ 6 ಲಕ್ಷದವರೆಗೂ, 60 ಲಕ್ಷದವರೆಗೂ ಅನ್ನತಕ್ಕಂಥದ್ದು ಕೂಡ ವ್ಯವಸ್ಥೆ. 0% ಇಂಟ್ರೆಸ್ಟ್, 0% ಪ್ರೊಸೆಸಿಂಗ್ ಫೀ, 0% ಪೆನಾಲ್ಟಿ, 0% ಚೆಕ್ ಬೌನ್ಸ್ ಚಾರ್ಜ್. ಚೆಕ್ ಬೌನ್ಸ್ ಆದ್ರೂ ಚಾರ್ಜಸ್ ಇಲ್ಲ. ಇವತ್ತು ನೀವು ಯಾವ್ದಾದ್ರು ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ರೆ ಒಂದೇ ಒಂದು ದಿನ ಮಿಸ್ ಆದರೆ ಎಷ್ಟು ಬಡ್ಡಿಗಳಾಗ್ತಾರೆ ಅಂತ ನೀವು ಕೇಳಿ. ಬಡ್ಡಿ ಇಲ್ಲದೆ ದುಡ್ಡು ಅಂತ ಅವ್ರ ಕಾನ್ಸೆಪ್ಟ್. ಅದನ್ನ ಮಾತಾಡಿ ಪರಿಹರಿಸಿದ್ರೆ ತಿಂಗಳಿಗೆ ಕಡಿಮೆ ಅಂದ್ರು 18,000 ಸಂಬಳ ಬಿಟ್ಟು, ಕಡಿಮೆ ಅಂದ್ರೆ ಇನ್ನೊಂದು 30-40,000 ಇನ್ಸೆಂಟಿವ್ಸ್ ಎಲ್ಲ ಇದೆ. ಅಂಥದ್ದೊಂದು ವ್ಯವಸ್ಥೆ. ತುಂಬಾ ದೊಡ್ಡ ಟೀಮ್ ಜೊತೆ, ತುಂಬಾ ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ಟೈಅಪ್ ಆಗಿದ್ದಾರೆ. ನೋಡಿದ್ರೆ ಹೇಳ್ತಿದ್ದಾರೆ ಆ ಟೀಮ್ ಡಿಸ್ಕಷನ್. ನಾನು ಕೇಳ್ತಾ ಇದ್ದೀನಿ, ಯಾರು ಗಮನಿಸ್ಲೇ, ನಾನು ಗಮನಿಸ್ತಿದ್ದೆ. ಏನಿದು, ನಾನು ಹೇಳ್ದಾಗೆ ನಡೀತಿದ್ದೆ ಅಲ್ವಾ. ಕೆಲಸವಿಲ್ಲದವರಿಗೆ ಕೆಲಸ ಇಲ್ಲ ಅನ್ನೋ ಯೋಚನೆ, ಕೆಲಸ ಕೊಡ್ತೀನಿ ಅನ್ನೋರಿಗೆ ಸರಿಯಾದ ಕ್ಯಾಂಡಿಡೇಟ್ಗಳು ಬರದ ಚಿಂತನೆ. ಏನು ಹೇಳ್ತೀರಿ, ಇವತ್ತದೇ ಲೋಕ. ಏನ್ ಮಾಡ್ತೀರಿ? ಯಾವುದು ಸರಿ, ಯಾವುದು ಮಾಯೆ, ಯಾವುದು ತಪ್ಪು ಒಂದು ಗೊತ್ತಾಗ್ತಿಲ್ಲ. ಇರ್ಲಿ ನೋಡಿ, ಆ ದ್ರೌಪದಿಯ ದುಃಖಕ್ಕೆ ತುಂಬಾ ಅದ್ಭುತವಾಗಿ ಹೇಳ್ತಾರೆ ಕೃಷ್ಣ. ನೋಡಮ್ಮ, ಬೇಸರ ಪಡಬೇಡ, ದುಃಖ ಪಡಬೇಡ, ಬಾಧೆ ಪಡಬೇಡ, ಚಿಂತೆ ಮಾಡಬೇಡ. ಚಿನ್ನದ ಅಸಲಿಯತ್ತನ್ನೇ ಪರೀಕ್ಷಿಸಲು ಅದನ್ನ ಬೆಂಕಿಯಲ್ಲಿ ಹಾಕ್ತಾರೆ. ಅದೇ ರೀತಿ ವ್ಯಕ್ತಿಗಳು, ವ್ಯಕ್ತಿತ್ವದ ಮೇಲೆ ಜೀವನದಲ್ಲಿ ಕೆಲವೊಂದು ಪರೀಕ್ಷೆಗಳು ಬರ್ತವೆ. ಅದನ್ನ ಆ ಆಪಾದನೆಗಳು, ಅವಮಾನಗಳು, ಇಲ್ಲ ನೋವುಗಳು, ದುಃಖಗಳು ಅವ್ರು ಎಷ್ಟು ತಟ್ಕೋತಾರೆ ಅನ್ನೋದನ್ನ ತೋರಿಸ್ಕೊಡುತ್ತಮ್ಮ. ಅದರ ಅಸಲಿಯತ್ತನ್ನ ತೋರಿಸ್ಕೊಡುತ್ತೆ. ನಿನಗೆ ಗೊತ್ತಿಲ್ಲದೆ ನಿನ್ನಲ್ಲೂ ಇರತಕ್ಕಂಥ ಕೆಲವೊಂದು ದುರ್ಗುಣಗಳು, ಕೋಪ, ಇದೆಲ್ಲ ಸುಟ್ಟೋಯ್ತು ತಾಯಿ, ಅದೆಲ್ಲ ಹೋಯ್ತು. ನೋಡಿ, ಒಂದು ಮಾತಿದೆ ವೈದಿಕವಾಗಿ, ಮಕ್ಕಳೇ ನೀವು ನಂಬಲ್ಲ, ನಾನು ಅದನ್ನು ಕೇಳಿದಾಗಿಂದ ಗಾಬರಿ, ಅದನ್ನು ತಿಳ್ಕೊಂಡಾಗಿಂದ ಇದ್ದಿದ್ದು ಗಾಬರಿ. ಯಾರಾದರೂ ಒಬ್ಬ ವ್ಯಕ್ತಿಯನ್ನ ನಾವು ನಿಂದಿಸಿದರೆ, ಬೈದರೆ, ತೆಗಳಿದರೆ, ಎದುರುಗಡೆ ವ್ಯಕ್ತಿ ಏನೋ ಮಾಡಿದರೆ ನಾವು ಸಿಕ್ಕಾಬಟ್ಟೆ ಬೈತೇವೆ, ತೆಗಳ್ತೇವೆ, ಹಾಗೆ ಹೀಗೆ ಅಂತ. ಆ ವ್ಯಕ್ತಿಯ ಅರ್ಧ ಪಾಪ ನಮಗೆ, ನಮ್ಮ ಅರ್ಧ ಪುಣ್ಯ ಅವರಿಗಂತೆ. ಶಿವ ಕೇಳಿದಾಗಿಂದ ನಿದ್ದೆ ಮಾಡ್ತಿಲ್ಲ ನಾನು. ಅಯ್ಯೋ, ಎಷ್ಟು ಜನಕ್ಕೆ ಸಿಟ್ಟಲ್ಲಿ ಬೈದು ಬಿಟ್ಟಿರ್ತಾನೆ, ಏನೇನೋ ಅಂದುಬಿಟ್ಟಿರ್ತಾನೆ. ಕ್ಷಮಿಸಿ ಅಂತ ನಾವು ಹೇಳೇ ಇರೋಲ್ಲ. ಆಯ್ತು ಬಿಡಪ್ಪ, ನೀನ್ ದೊಡ್ಡವನು ಅನ್ನತಕ್ಕಂಥ ಮಾತೇ ಇಲ್ಲ. ಇನ್ನೊಬ್ಬರನ್ನ ಕೆಲವ್ರು ಯಾವಾಗ್ಲೂ ನೋಡಿ, ನೀವು ಅಕ್ಕಪಕ್ಕ ಇರೋರನ್ನ ಇನ್ನೊಬ್ಬರ ಬಗ್ಗೆ ಏನೋ ಮಾತಾಡೋದು, ಹೇಳೋದು, ಕೇವಲವಾಗಿ ಹೇಳೋದು, ಅವ್ರಿಂಗೆ, ಇವ್ರಿಂಗೆ, ಅದಿಂಗೆ, ಇದಿಂಗೆ, ಇನ್ನೊಂದಿಂಗೆ, ಹೀಗಿಂಗೆ ಅನ್ನತಕ್ಕಂಥದ್ದೇ. ಎಷ್ಟು ಪಾಪಗಳನ್ನ ನಾವು ಸುತ್ಕೋತಿದ್ದೀವಿ, ಅವರು ನಮ್ಮ ಪುಣ್ಯವನ್ನೆಲ್ಲ ತಗೋತಿದ್ದರಂತೆ. ಅಂತೆಲ್ಲ ಇದೇ ಸತ್ಯ. ಕನಸಿನಲ್ಲಿಯೂ ಮನಸ್ಸಿನಲ್ಲಿಯೂ ಕೂಡ ಇನ್ನೊಬ್ಬರನ್ನ ನಿಂದಿಸಬಾರ್ದಂತೆ. ಎಲ್ಲ ರಾಮಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ದೇವಿ ಅರ್ಪಣಮಸ್ತು, ಶಿವಾರ್ಪಣಮಸ್ತು ಅನ್ಬೇಕಂತೆ. ಒಳ್ಳೇದು ನಿನಗೇ ಇರ್ಲಪ್ಪ, ದೇವರಿದ್ದಾನೆ ಬಿಡಪ್ಪ ಅನ್ಬೇಕಂತೆ. ಹೌದು, ಅದನ್ನೇ ಕೃಷ್ಣನ್ ನೋಡಿ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ. ನೋಡಮ್ಮ, ನಮಗೇ ಗೊತ್ತಿಲ್ಲದೆ ನಮ್ಮ ಒಳಗಡೆ ಎಷ್ಟೋ ಒಂದಿರುತ್ತದೆ.
ಇಂಥ ಒಂದು ಆಪಾದನೆ, ಅವಮಾನ, ಅಪಮಾನ ಈ ಥರದ್ದಾಗಿ ಈ ಚಿನ್ನವನ್ನ ಗೊತ್ತಿಲ್ಲದೆ ಒಂದು ಪ್ರತಿ ಆಭರಣ ಮಾಡ್ಬೇಕಂದ್ರೆ ಒಂದು 20-30% ಏನೇನೋ ಸೇರಿಸಿರ್ತಾರೆ. ಅದ್ರಲ್ಲಿ ಒಂದು ತಾಮ್ರ ಅಂತೆ, ಹಿತ್ತಾಳೆ ಅಂತೆ, ಬೇರೆ ಬೇರೆ ಏನೇನೋ ಸೇರಿಸ್ಬಿಟ್ಟಿರ್ತಾರೆ. ನಾವು ಅದೇ ನಿಜವಾದ ಶುದ್ಧ ಬಂಗಾರ ಅನ್ಕೊಂಡಿರ್ತೇವೆ. ಅಲ್ಲ, ಬೆಂಕಿಗೆ ಬೀಳ್ತಿದ್ದಾಗೆ ಅದೆಲ್ಲ ಕರಗಿ ಬಂಗಾರ ಇನ್ನೊಂದು ಕಡೆ ಬರುತ್ತಲ್ವಾ. ನಮಗೇ ಗೊತ್ತಿಲ್ಲದೆ ನಾವು ಮಾಡಿಕೊಂಡಿರೋ ಕೆಲವೊಂದು ದೋಷಗಳು, ನಮ್ಮಲ್ಲಿರೋ ದೋಷಗಳೆಲ್ಲ ಹೋಗಿ ಶುದ್ಧಿಯಾಗುತ್ತವಂತೆ. ನಾವು ಶುದ್ಧಿಯಾಗುತ್ತೇವೆ. ಅದರಿಂದ ಅವಮಾನ ಆಯ್ತು ಅಂತ ಕೊರಗಬೇಡ ಸೋದರಿ. ಇದು ಅವಮಾನವಲ್ಲ, ನಿನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಭಗವಂತ ಕೊಟ್ಟಿರುವ ಒಂದು ಸಣ್ಣ ಪರೀಕ್ಷೆ. ನಿನ್ನ ಶಕ್ತಿಯನ್ನ, ನಿನ್ನ ಸಹನೆಯನ್ನ, ತಾಳ್ಮೆಯನ್ನ ದೇವರು ಕೊಟ್ಟಿರುವ ಪರೀಕ್ಷೆ. ಗುರುಜಿ ಇವ್ರಿಗೆ ಮಾಡ್ಬಿಟ್ರು, ಗುರುಜಿ ಇವರಿಂದ ಆಗ್ಬಿಡ್ತು, ಗುರುಜಿ ಇವ್ರು ನನ್ನ ಬದುಕು ಕಸ್ಕೋಬಿಟ್ರು ಗುರುಜಿ ನಾನು ಎಕ್ಸಾಮ್ ಬರೆದಿದ್ದೆ, ಯಾರೋ ಕೋರ್ಟ್ಗೆ ಹಾಕ್ಬಿಟ್ಟಿದ್ದಾರೆ ಗುರುಗಳೇ, ನಾನು ಸೆಲೆಕ್ಷನ್ ಅಲ್ಲಿ ಆಗಿದ್ದೆ. ಆಗ್ಲಿ, ಚಿನ್ನ ಎಲ್ಲಿದ್ದರೂ ಚಿನ್ನವೇ, ಎಲ್ಲಿದ್ದರೂ ಎಷ್ಟೇ ಕಲಬೆರಕೆ ಮಾಡಿದ್ರು ಸುಟ್ಟಾಗಿ ಬಂದ್ಬಿಡುತ್ತೆ. ಅದು 1 ಗ್ರಾಮ್ ಇದ್ರೂ ಹೊರಗಡೆ ಬರುತ್ತೆ, 100ಕ್ಕೆ 100% ಗೋಲ್ಡ್ ಇದ್ರೂ ಹೊರಗಡೆ ಬರುತ್ತೆ. ನಿಮ್ಮ ಒಳಗಡೆ ಇರುವ ಆ ಒಂದು ಕಲ್ಮಶವೆಲ್ಲ ಹೋಗುತ್ತೆ. ಕೊರಗಬೇಡಿ, ಸಂಕಟ ಪಡಬೇಡಿ. ನಮ್ಗೆ ಅವಮಾನ ಆಗ್ಬಿಡ್ತು, ಅಪಮಾನ ಆಗ್ಬಿಡ್ತು, ನಮ್ಮನ್ನ ಈ ತರ ತಳ್ಳಿಬಿಟ್ರು, ಈ ತರ ಹೊರಗಡೆ ಹಾಕ್ಬಿಟ್ರು, ಈ ತರ ಒಬ್ರು ನಿಂದನೆ ಮಾಡಿಬಿಟ್ರು, ಕೆಟ್ಟವನು ಅಂದ್ಬಿಟ್ರು, ದ್ರೋಹಿ ಅಂದ್ಬಿಟ್ರು. ನಾವು ಮಾಡಿರಲ್ಲ. ನಾವು ಕೆಲವೊಂದು ಸಮಯ ಮಾಡೋದಕ್ಕೆ ಈ ಕರ್ಮ ಕೆಲವೊಂದು ಅಪವಾದಗಳನ್ನ, ಅವಮಾನಗಳನ್ನ ತಂದು ನಿಮ್ ಜೀವನದಲ್ಲಿ ಇಟ್ಟಾಗ ಆಗೋಯ್ತು, ಏನೋ ವ್ಯವಹಾರ ಮಾಡಿ ಕಳ್ಕೊಂಡ್ವಿ. ಆಗ್ಲಿ, ಪಶ್ಚಾತ್ತಾಪಕ್ಕಿಂತ ಮೀರಿದಂತ ಒಂದು ಅದ್ಭುತವಾದಂತ ಸಂಕಲ್ಪವಿಲ್ಲ. ಪಶ್ಚಾತ್ತಾಪ ಆಗೋಯ್ತು, ಭಗವಂತ ತಪ್ಪಾಗೋಯ್ತು, ಕ್ಷಮೆ ಇರ್ಲಿ, ಕ್ಷಮೆ ಇರ್ಲಿ, ಕ್ಷಮೆ ಇರ್ಲಿ, ನನ್ನಿಂದ ಇದಾಗಬಾರ್ದಿತ್ತು, ಇದು ಕೆಟ್ಟ ಬುದ್ಧಿ, ಇದು ಕೆಟ್ಟ ಆಲೋಚನೆ, ಇದು ಎಲ್ಲಿಂದ ಬಂತು ಇಂಥದೊಂದು ದುರ್ಬುದ್ಧಿ, ದುರುದ್ದೇಶ, ದುರಾಲೋಚನೆ, ದುರ್ಭಿಕ್ಷ. ಈಗ ದುರ್ಭಿಕ್ಷವೇ. ಆದ್ರಿಂದ ನಿಮ್ಮ ಜೀವನದಲ್ಲೂ ಈ ತರದ ಕೆಲವೊಂದು ಬರ್ತವೆ. ಭಗವಂತ ನಿಮ್ಮ ಬಂಗಾರತನವನ್ನ, ನಿಮ್ಮ ಚಿನ್ನದಂತ ಮನಸ್ಸಿಗೆ ಅದನ್ನ ಒಂಥರ ಕರಗಿಸ್ತಿದ್ದಾನೆ. ಬೆಂಕಿಲಿ ಬಿದ್ದುಬಿಟ್ಟಿದ್ದೀರಿ ಅಂತ ಬೇಸರ ಪಡಬೇಡಿ, ಸಂಕಟ ಪಡಬೇಡಿ. ಎಲ್ಲರಿಗೂ ಬರುತ್ತದೆ, ಎಲ್ಲ ಕಾಲಕ್ಕೂ ಬರುತ್ತದೆ. ಎಲ್ಲರೂ ಉತ್ತರ ಕೊಡಬೇಕು. ಏನು ಯೋಚನೆ ಮಾಡಬೇಡಿ, ಯಾವುದು ಸಂಕೋಚ ಪಡಬೇಡಿ, ಯಾವುದು ಭಯ ಪಡಬೇಡಿ, ಯಾವುದು ಆತಂಕ ಪಡಬೇಡಿ. ಇರಲಿ, ನಿಂದಿಸೋದು ಬೇಡ. ಭಗವಂತನಿಗೆ ಶರಣಾಗತಿ. ಸೋದರಿ, ಯಾಕಮ್ಮ ಯೋಚನೆ ಮಾಡಿ? ಅದು ಅಸಲಿ. ನೀನು ಅಸಲಿಯೋ ನಕಲಿಯೋ, ನೀನ್ ತಡ್ಕೋತೀಯೋ ಇಲ್ವೋ, ಇನ್ನು ಎದುರಿಸ್ತೀಯೋ ಇಲ್ವೋ, ಓಡೋಗ್ಬಿಡ್ತಾರೆ. ಕೆಲವರು ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ, ಕೆಲವರು ಹತ್ಯೆಗೆ ಇಳಿದು ಬಿಡ್ತಾರೆ, ಕೆಲವರು ಡಿಪ್ರೆಷನ್ ಜಾರಿ ಹುಚ್ಚರಾಗ್ಬಿಡ್ತಾರೆ, ಇಲ್ಲ ಕೆಲವರು ಅನಾರೋಗ್ಯ, ವಿಪರೀತ ಅನಾರೋಗ್ಯ. ಮೊನ್ನೆ ಒಂದು ಪಾಪು, ಇನ್ನು 25, ಬುಜ್ಜಿ ಆಗ್ಬಿಟ್ಟಿದ್ದಾಳೆ. ನೀನ್ ಇದೇ ಮಾಡ್ಕೊಂಡಿರೋದು. ನಾನು ಆ ತಲೆಯಲ್ಲಿ ಕೂದಲೆಲ್ಲ ಹೋಗ್ಬಿಟ್ಟಿದ್ದೆಲ್ಲ ದೇವತೆ, ನನ್ನ ಮಗಳೇ ಅಂದೆ. ಹೂಗು ಕಣ್ ತುಂಬಾ ನೀರು, ತಾಯಿ ಜೀವ ಅಂದೆ. ಯಾಕೆ ಯೋಚನೆ ಮಾಡ್ತೀನಿ ನಾನು? ದೈವ ನಿನಗೆ ಅಂತ ಒಂದು ಬಲ ಕೊಟ್ಟಿರುತ್ತೆ, ಆ ಬಲವನ್ನು ಹೆಚ್ಚು ಮಾಡ್ಕೊ. ಹೌದು, ಅಪ್ಪ ಇಲ್ಲ, ಹೌದು ಕೆಲವೊಂದು ಸಪೋರ್ಟ್ ಇಲ್ಲ, ಹೌದು ಇರ್ಲಿ, ಅದಕ್ಕೆ ಯಾಕೆ ಕೊರಗೋದು? ಒಳಗಡೆ ಬೇಯ್ತಾ ಇನ್ನಷ್ಟು ಇದಾಗ್ಬಿಡ್ತೀರಿ. ಎಚ್ಚರಿಕೆ. ಪರೀಕ್ಷೆ ಅದೊಂದು. ನಿಮ್ಮ ಬಂಗಾರತನವನ್ನ ಪರೀಕ್ಷೆಗಿಟ್ಟಿದ್ದಾನೆ ಭಗವಂತ. ಇವ್ರ್ಯಾರು ಕೊಡೋಕೆ? ಇವ್ರು ಯಾರ್ರಿ ದಾರಿ ತೋರ್ಸಕ್? ನಾನು ಯಾರು ದಾರಿ ತೋರ್ಸಕ್? ಖಂಡಿತ ಅಲ್ಲ. ಭಗವಂತನೇ ದಾರಿ ತೋರ್ಸೋದು. ಅವನೇ ಸತ್ಯಂ, ಅವನೇ ನಿತ್ಯಂ. ಅವನ ಮೇಲೆ ನಂಬಿಕೆ ಇಟ್ಟು ಹೋಗಿ ಅವನ ದಾರಿ ತೋರಿಸ್ತಾನೆ. ಭಯಪಡಬೇಡಿ. ಏನೋ ಒಂದು ನನ್ನ ತಾಯಿ ಹೇಳ್ಕೊಟ್ಟು ಮಾತು ಇವತ್ತಿಗೂ ನಾನು ಮರ್ತಿಲ್ಲ. ಒಂದು ಕಾಲ್ಗಟ್ಟಕ್ಕೆ ಒಂದು ಮನೆ ಕೆಲಸ ಮಾಡೋ ಪರಿಸ್ಥಿತಿ ಅಮ್ಮನಿಗೆ. ಆಂಗ್ಲೋ ಇಂಡಿಯನ್. ಅವ್ರ ಮನೇಲಿ ದನದ ಮಾಂಸನೂ ಬೇಯಿಸ್ಬೇಕು, ಎಲ್ಲಾ ತರದ ಮಾಂಸಗಳು ಬೇಯಿಸ್ಬೇಕು, ಎಲ್ಲಾ ತರದ ಅಡಿಗೆಗಳು. ಅಮ್ಮನಿಗೆ ಅದು ಬರೋಲ್ಲ. ಅಮ್ಮ ತುಂಬಾ ಮಡಿ, ತುಂಬಾ ಶುದ್ಧಿ. ಅಯ್ಯೋ, ಇನ್ನೊಬ್ರು ಮನೇಲಿ ನೀರು ಕುಡಿತಿರ್ಲಿಲ್ಲ ಅಮ್ಮ. ಅಂತಾನಿ ಅಮ್ಮ. ಅಯ್ಯೋ ರಾಮಚಂದ್ರ, ಅದೇನೋ ಗೊತ್ತಿಲ್ಲ. ಅಂತ ತಾಯಿ ಜೀವ. ದೇವರು ನೋಡಿ ಪರೀಕ್ಷೆ. ಅವ್ರ ಮನೇಲಿ ಅಡಿಗೆಗಳು ಮಾಡ್ತಿದೆ. ನಾನು ಚಿಕ್ಕ ಹುಡುಗ, ಸ್ಕೂಲ್ ಆಗ್ತಾನೆ ಬಿಟ್ಟಿದ್ದಾರೆ. ಒಂದು 4-4:15 ಬಂದಿದ್ದಾನೆ. ಹಸಿವೆ. ಅಮ್ಮ ಇದ್ದ ಜಾಗಕ್ಕೆ ಹೋದೆ. ಒಂದು 1.5-2 ಕಿಲೋಮೀಟರ್ ಅವ್ರ ಮನೇಲಿ. ಬಂದಿದ ತಕ್ಷಣ ಅಲ್ಲಿ ಬಂದ್ಬಿಡ್ಬೇಕಪ್ಪ, ನಾನು ಇರ್ತೀನಿ ಅಂತ ಹೋದ್ರೆ ಅಮ್ಮ ಅಡಿಗೆ ಮಾಡ್ತಿದ್ದಾರೆ. ಸಂಜೆ ಅಡಿಗೆ
ಒಂದು 5-5:30 ಮಾಡಿಬಿಟ್ಟು ಬೇಗ 6-6:30 ಮನೆಗೆ ಬಂದು ಸ್ನಾನ ಮಾಡಿ ದೀಪ ಹಚ್ಚಿ ಆಮೇಲೆ ಮನೇಲಿ ಅಡಿಗೆ. ಅವ್ರ ಮನೇಲಿ ಒಂದು ಲೋಟ ಹಾಲು ಕೊಟ್ಟರು ಅಮ್ಮ. ಅವರು ಆ ಆಂಟಿ ಹೇಳಿದ್ರು, ಗಿವ್ ಯುವರ್ ಸನ್ 1 ಗ್ಲಾಸ್ ಆಫ್ ಮಿಲ್ಕ್ ಅಂತ. ಅಮ್ಮ ಕೊಟ್ರು. ಬೇಡಮ್ಮ ಮನೆಯಲ್ಲಿ ಅಂತ. ಅಮ್ಮ ತುಂಬಾ ಸ್ವಾಭಿಮಾನಿ. ನೋ ಗಿವ್ ಹಿಮ್, ಒಳ್ಳೆ ನಮ್ಮ ಆಂಗ್ಲೋ ಇಂಡಿಯನ್ ಥರನೇ ಇದ್ದಾನೆ ಅಂತ. ಅವರು ಗುಂಗುರು ಕೂದಲು, ಬುಜ್ಜಿ ತಲೆ, ಸಿಕ್ಕಾಬಟ್ಟೆ ಬುಜ್ಜಿ ಇದ್ದೆ ನಾನು, ಬಿಡಿ. ತುಂಬಾ ಅದೊಂದು ಆನಂದ ಲೋಕ, ಬೇರೆ ಏನೂ ಗೊತ್ತಿಲ್ಲ, ಆನಂದವಾಗಿದ್ದೆ. ಸರಿ, ನನಗೋ ಇದು ಮಾಡ್ತಿದ್ದು, ಇದು ಏನು ವಾಸನೆ, ಇದು ಏನೋ ಒಂಥರ, ಯಾವತ್ತೂ ಇಲ್ಲದ ವಾಸನೆಗಳು, ಇನ್ನೇನೋ ಒಂಥರ ಕೌಚು ವಾಸನೆ. ಏನೋ ಅಮ್ಮ ಅದು ಏನೋ ಅದೇನೋ ರೀ, ಅವ್ರ ಅಡಿಗೆಗಳಿಗೆ ಬೇಕಿರೋದು ಮಾಡ್ತಿದ್ದೀನಿ ಬಿಡೋ, ತಗೊಳ್ಳೋ ಅಂತ ನೀಟಾಗಿ ಲೋಟ ತೊಳೆದು ಹಾಲು ಹಾಕಿ ಕೊಟ್ಟು ಸೀರೆನಲ್ಲಿ ಹಿಂಗೆ ಎತ್ಕೊಟ್ರು. ನಾನು ಕೊಡೋದಿಲ್ಲ. ಇದೇನೋ ಮಾಡ್ತಿದ್ದಾರೆ, ನಮಗೆ ಬೇಡದ್ದು, ಇವ್ರ ಮನೆಯಲ್ಲಿ ಇದೇನು ಅಂತ. ಅಮ್ಮನ ಬುದ್ಧಿ. ಒಂದು ಕೊಟ್ಟರು, ಅವ್ರ ಮುಂದ್ಗಡೆನೆ ಬಾಯಿ ಮುಚ್ಕೊಂಡು ಕುಡಿ ಅಂತ ಹೇಳ್ಬಿಟ್ಟು ಕುಡ್ದೆ. ಮನೆಗೆ ಬಂದ್ಮೇಲೆ ಹೇಳಿದ್ರು, ಅಲ್ಲ ಕೊಡೋ, ಮೋಸ ಮಾಡಿ ನಾವು ತಿಂತಿಲ್ಲ, ದುಡಿದು ಯಾವ ಕೆಲಸ ಆದ್ರೆ ಏನು, ಪರಮಾತ್ಮ ಅದರಲ್ಲಿ ಇದ್ದಾನೆ ಅಂತ ಮಾಡಬೇಕು. ಏನೋ ಗ್ರಾಚಾರ ನಮ್ಮನ್ನು ಕೇಳಿಸಿದೆ, ಅಲ್ಲಿದೆ. ಆ ಪುಣ್ಯಾತ್ಗಿತ್ತಿ ಹಾಲು ಕೊಡು ಅಂತ ಹೇಳ್ತಲ್ಲ, ಯಾರೋ ಕೊಡ್ತಾರೆ. ಅದರಲ್ಲೂ ಮಡಿ, ಈಗೇನೋ ಹುಡುಕೋದು, ಮಡಿ ಅನ್ಕೊಂಡು ನನ್ನ ಜೀವನ ಇಲ್ಲಿ ಬಂದು ನಿಂತಿದೆ. ಬಾಯಿ ಮುಚ್ಕೊಂಡು ಇನ್ಮೇಲೆ ಏನ್ ದೇವ್ರು ಕೊಟ್ಟಿದ್ದಾನೋ ಅದನ್ನ ಮಹಾಪ್ರಸಾದ, ಇದೊಂದು ಪರೀಕ್ಷೆ ಅನ್ಕೋ ಅಷ್ಟೇ ಅಂತ. ಇವತ್ತಿಗೂ ನಾನು ಮಡಿ ನೋಡಲ್ಲ. ಯಾರ ಮನೆ, ಯಾರ ಊಟ, ಯಾರಿದ್ದು ಖಂಡಿತ. ಮೊನ್ನೆ ಕೂಡ ಒಂದು ಪುಟ್ಟ ಜೀವ ಚಿಕ್ಕಿ ತಂದು ಕೊಡ್ತು, ಅದನ್ನ ಹಾಗೆ ಇಟ್ಕೊಂಡು ಒಂದೊಂದು ಪೀಸೇ ತಿಂತಿದ್ವಿ. ಇನ್ನೊಂದು ತಾಯಿ ಜೀವ ರವೆ ಉಂಡೆ ಕೊಟ್ಟಿದೆ. ಹೇಳ್ಬಾರ್ದು ಮಕ್ಕಳೇ, ನಿಮ್ಮನ್ನು ಒಂದು ಪರೀಕ್ಷೆ ಇಟ್ಟಿದೆ ಅಂತ ಅನ್ಕೊಳ್ಳಿ. ಇಂಥದ್ದು ದುಡಿಬಿಡ್ತು, ಅಂಥದ್ದು ಏನೂ ಇಲ್ಲ. ಅದೊಂದು ಪರೀಕ್ಷೆ. ನಿಮ್ಮ ಅಸಲಿಯತ್ತು, ನಿಮ್ಮಲ್ಲಿರತಕ್ಕಂಥ ಚಿನ್ನದಂತಹ ಗುಣವನ್ನ ದೇವರೊಂದು ಪರೀಕ್ಷೆಗೆ ಇಟ್ಟಿದ್ದಾನೆ. ಇನ್ನೇನು ಯೋಚಿಸ್ಬೇಡಿ. ಈ ಥರದ ಜೀವನದಲ್ಲಿ ಬರುತ್ತೆ. ದ್ರೌಪದಮ್ಮನಿಗಿಂತಲೂ ನೀವಾ ಬದುಕಿದ್ದೀವಾ ಯೋಚನೆ ಮಾಡ್ಲಿಕ್ಕಾದ್ರೂ ಆಗುತ್ತೆ. ದ್ರೌಪದಮ್ಮನ ಸ್ಥಾನ. ಮೊನ್ನೆ ತಾನೆ ದ್ರೌಪದಮ್ಮನ ಕರಗೋತ್ಸವ ಆಯ್ತಲ್ಲ ಮಕ್ಕಳೇ. ಬೆಂಗಳೂರು ಕರಗ ಅಂದ್ರೆ ದ್ರೌಪದಮ್ಮನ ಕರಗ ಅದು. ಅದೊಂದು 10 ಲಕ್ಷ ಜನ ಮೇಲೆ ಬರ್ತಾರೆ. ನನಗೆ ಚಿಕ್ಕ ಮಕ್ಕಳಿಂದಲೂ ಆಸೆ. ಅಪ್ಪ ಚಿಕ್ಕ ಮಗು ಇದ್ದಾಗ ಕರ್ಕೊಂಡೋಗಿರೋದು ಭುಜದ ಮೇಲೆ ಇಟ್ಕೊಂಡು. ಅದಾದ್ಮೇಲೆ ನೆನಪಿಲ್ಲ, ಹೇಳೋರಮ್ಮ ಅಷ್ಟೇ. ಆ ಪಾಟಿ ಜನ, ಆ ಪಾಟಿ ರಶ್ಶು ಆಗೋದಿಲ್ಲ ನನಗೆ, ರಶ್ಶು ಕತೆ. ಆಮೇಲೆ ಕೆಲಸದ ರಭಸದಲ್ಲಿ ಎಲ್ಲಿ ರಜೆಗಳಿತ್ತು. ಈಗಲೂ ಆಸೆ, ಜನ ತಳ್ಳಾಟ, ಭಯ, ಎಲ್ಲೋ ತಳ್ಳಾಡ್ಬಿಡ್ತಾರೆ ಅಂತ ಹೋಗಲ್ಲ. ಈಗಲೂ ತುಂಬಾ ಆಸೆ. ಹಲಸೂರು ಪಲ್ಲಕ್ಕಿ, ಮುತ್ಯಾಲಮ್ಮ ಪಲ್ಲಕ್ಕಿ. ಅಯ್ಯೋ, ಬೆಂಗಳೂರಲ್ಲಿ ಪಲ್ಲಕ್ಕಿಗಳ ಆನಂದೋ ಬ್ರಹ್ಮ. ಅದನ್ನ ನೋಡೋದೇ ಒಂದು ಚಂದ. ಅದರಲ್ಲಿ ಹಲಸೂರು ಪಲ್ಲಕ್ಕಿ ಅಂತ ನಡೆಯುತ್ತೆ. ಈಗ 108 ಪಲ್ಲಕ್ಕಿಗಳು ನಡೆಯುತ್ತೆ. ಊರೇ ನೋಡ್ಬೇಕದು ಆನಂದ. ಹಲಸೂರು ಅನ್ನತಕ್ಕಂಥದ್ದು, ಹಲಸೂರು ಸೋಮೇಶ್ವರ ದೇವಸ್ಥಾನ, ಅದೊಂದು ಮಹಾ ವಿರಾಟ ಪರ್ವ. ಅದು ಶಕ್ತಿ, ದೈವ ಸಿಕ್ಕಷ್ಟು ಆನಂದ ಅಂತ ಹೇಳ್ತಾರೆ. ಸೊ ಇನ್ನು ಮೇಲೆ ಅದರಿಂದ ಕೊರಗ್ಲಿಕ್ಕೆ ಹೋಗ್ಬೇಡಿ ಮಕ್ಕಳೇ. ಜೀವನದಲ್ಲಿ ಇದೆಲ್ಲ ಬರುತ್ತೆ. ಆನಂದವಾಗಿ ಇದೊಂದು ಬಂಗಾರ ಕರಗಿಸ್ತಿದೆ ಅನ್ನತಕ್ಕಂಥದ್ದು ಮನಸ್ಸಲ್ಲಿ ಇಟ್ಕೊಂಡು ಹೆಜ್ಜೆ ಹಾಕಿ. ಏನು ಯೋಚನೆ ಮಾಡಬೇಡಿ, ಒಳ್ಳೇದಾಗುತ್ತೆ. ಒಂದು ಪುಟ್ಟ ವಿರಾಮದ ನಂತರ ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನಮ್ಮ ಮನೆಯ ಮುಂದೆ ಇರುವ ಈ ಒಂದು ತಪ್ಪು ನಮ್ಮ ಮನೆಗೆ ರಾಹು ಬಂದು ಬಡಿಯುತ್ತದೆ. ಎಚ್ಚರಿಕೆ. ಇಲ್ಲದ ಕಲಹ, ಇಲ್ಲದ ದರಿದ್ರ, ಇಲ್ಲದ ಖರ್ಚು ಸದಾ ತಂದಿಡುತ್ತದೆ. ಆ ಮನೆ ಶುದ್ಧಿ ಇರೋಲ್ಲ, ಆ ಮನೆಯವರು ಶುದ್ಧಿಯಾಗಿರೋಲ್ಲ. ಶುದ್ಧವಾದ ಮಾತು ಬರಲ್ಲ, ಶುದ್ಧವಾದ ಆಲೋಚನೆ ಬರಲ್ಲ, ಶುದ್ಧವಾದ ಚಿಂತನೆ ಬರಲ್ಲ, ಒಗ್ಗಟ್ಟು ಮುಖ್ಯವಾಗಿ ಬರಲ್ಲ. ಆ ಮನೆಯ ಮೇಲೆ ಕೆಟ್ಟ ದೃಷ್ಟಿ ತಾಗುತ್ತದೆ. ಆ ಮನೆಯವರ ಮೇಲೆ ಏನಾದ್ರೂ ಒಂದು ಅನಾರೋಗ್ಯ ಬಾಧೆ, ಏನಾದ್ರೂ ಒಂದು ಹಣಕಾಸು ಬಾಧೆ, ಏನಾದ್ರೂ ಒಂದು ಆರೋಗ್ಯ ಬಾಧೆ, ಏನಾದ್ರೂ ಒಂದು
ವ್ಯವಹಾರ ಬಾಧೆ ಆ ಕುಟುಂಬದಲ್ಲಿ ಆ ಮನೆತನಕ್ಕೆ ಇದ್ದೇ ಇರುತ್ತೆ. ಮನೆಯ ಮುಂದುಗಡೆ ಮಾಡಿರುವ ಈ ಒಂದು ತಪ್ಪು ನಾನು ತುಂಬಾ ಮನೆಗಳಲ್ಲಿ ನೋಡಿದ್ದಾನೆ. ತುಂಬಾ ಮನೆಗಳಲ್ಲಿ, ನನ್ನ ಮನೆಯಲ್ಲೂ ನೋಡಿದ್ದಾನೆ. ಹೇಳ್ತಲೇ ಇರ್ತಾನೆ, ಏನ್ರೋ ಮಕ್ಕಳ ಮನೆ ತುಂಬಾ ಮಕ್ಕಳು, ಸುಮ್ಮನೆ ಇರಲ್ಲ ಈ ಪುಟಾಣಿ ಮಕ್ಕಳು. ಮಾಡ್ತಿರ್ತಾರೆ, ಸಣ್ಣದಾಗಿ ಗದರ್ತಲ್ಲೇ ಇರ್ತಾನೆ. ಆಮೇಲೆ ಮಕ್ಕಳೆಲ್ವ ನೊಂದ್ಕೋಬಿಟ್ರೆ, ನೋಡ್ದ ನಮ್ ದೊಡ್ಡಪ್ಪ ನಮ್ ಚಿಕ್ಕಪ್ಪ ಹೆಂಗ್ ಅಂದ್ಬಿಟ್ರು, ನಮ್ಮ ಮಾವಯ್ಯ ದೊಡ್ಡ ಮಾವ ಹೆಂಗ್ ಅಂದ್ಬಿಟ್ರು, ನಮ್ ಚಿಕ್ಕ ಮಾವ ಹೆಂಗ್ ಅಂದ್ಬಿಟ್ರು. ಈ ಯಾವ ಭಾವಾರ್ಥಕ್ಕೂ ಬರಬಾರ್ದು ಅಂತ ನಾನು ಆದಷ್ಟು ಅವಾಯ್ಡ್ ಮಾಡ್ತೇನೆ. ಮನೆಯ ಮುಂದೆ, ಆಮೇಲೆ ಮನೆ ಬಾಗಿಲು ತೆಗೆದ ತಕ್ಷಣ, ಬಾಗಿಲ ಮುಂದೆ ಬಾಗಿಲು ತೆಗೆದು ಒಳಗಡೆ ಬರೋದು. ಈ ಎರಡು ನಡೆಯೋ ಆಪತ್ತಿದೆಯಲ್ಲ, ನಿಮ್ಮ ಮನೆಗೆ ತುಂಬಾ ನೆಗೆಟಿವ್ಸ್ ಅನ್ನ ಹೇಳ್ಕೊಂಡು ಬಂದು ಬಿಸಾಕುತ್ತೆ. ಬರೀ ನೆಗೆಟಿವ್ಗಳೇ. ಆ ಮನೇಲಿ ಆರೋಗ್ಯ ಇರಲ್ಲ. ಫಸ್ಟ್ ಆಫ್ ಆಲ್ ಯು ಆರ್ ಬ್ರಿಂಗಿಂಗ್ ನೆಗೆಟಿವ್ಸ್. ಹೌದು, ನೋಡಿದ್ದಾನೆ. ಯಾರದೇ ಮನೆಗೆ ಹೋಗ್ಲಿ ನೀವು, ಮನೆ ಹೊರಗಡೆ ಚಪ್ಪಲಿಗಳನ್ನ ಬಿಟ್ಟಿರ್ತಾರೆ. ಹೋದ ತಕ್ಷಣ ಹೊಸಲ ಹತ್ರ ಚಪ್ಪಲಿಗಳಿದ್ದಾವೆ ಅಂದ್ರೆ ಆ ಮನೆಗೆ ರಾಹು ಪ್ರವೇಶ ನಿಶ್ಚಿತ. ದುಷ್ಟ ಗ್ರಹ, ದುಷ್ಟ ವ್ಯಕ್ತಿಗಳು, ದುಷ್ಟ ಆಲೋಚನೆಗಳು, ದುಷ್ಟ ಚಿಂತನೆಗಳು, ದುಷ್ಟ ಕಾಯಿಲೆಗಳು, ದುರ್ಬುದ್ಧಿಗಳು, ದುರಾಲೋಚನೆಗಳು, ಧೂರ್ತರು, ಮೂರ್ಖರು, ಶತಮೂರ್ಖರು ಇಂಥವರೇ ಸೇರ್ಕೊಳ್ಳೋದು ಅಲ್ಲಿ ಬಂದು ನಿಲ್ಲಿಸ್ತಕ್ಕಂಥದ್ದು ಮಾಡಿಸುತ್ತದೆ. ಇದು ನಿಶ್ಚಿತಂ. ನೀವು ನೋಡಿ, ನೀವು ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ನಾನು ಕಾಯ್ತಿರ್ತಾನೆ. ಹೌದು ಗುರುಗಳೇ, ಮನೇಲಿ ಏನಾದ್ರೂ ಒಂದು ರಂಪಾಟ, ಮನೆ ಮುಂದ್ಗಡೆ ಚಪ್ಪಲಿ. ಮನೆ ಮುಂದ್ಗಡೆ ಅಷ್ಟೇ ಇಲ್ಲ, ಮನೆ ಬಾಗಿಲು ಹಿಂಗ್ ತೆಗೆದ ತಕ್ಷಣ ಅಲ್ಲಿ ಚಪ್ಪಲಿಗಳು ಇಟ್ಬಿಟ್ಟಿರ್ತಾನೆ. ಒಳಗಡೆ ಬಂದು ಚಪ್ಪಲಿ ಬಿಡೋ ಅಭ್ಯಾಸ ಇದೆ. ನಿಜ, ಬ್ಯೂಟಿಫುಲ್, ಇಟ್ಸ್ ಓಕೆ. ಆಕ್ಚುಲಿ ಮನೆ ಒಳಗಡೆ ಚಪ್ಪಲಿ ಇಡೋ ಹಾಗೆ ಇಲ್ಲ. ಮನೆ ಒಳಗಡೆ ಚಪ್ಪಲಿಯನ್ನು ಇಡುವ ಹಾಗಿಲ್ಲ. ಹೊರಗಡೆ ಬಳಸಿದ್ದು ಹೊರಗಡೆ ಇರಬೇಕು ಚಪ್ಪಲಿ. ಆ ರಾಹು ಅಲ್ಲೇ ಇರಬೇಕು. ಅದಕ್ಕೆ ಕಾಲು ತೊಳ್ಕೊಂಡು ಒಳಗಡೆ ಬರೋದು. ಎಲ್ಲೆಲ್ಲೋ ಓಡಾಡಿರ್ತೀವಿ, 4 ದಾರಿ, 5 ದಾರಿ, 3 ದಾರಿ. ಅವನ ಮನಸ್ಸಲ್ಲಿ ಏನಿತ್ತೋ ಗೊತ್ತಿಲ್ಲ. ಒಳ್ಳೆಯವ್ರ ಜೊತೆಲೂ ಹೆಜ್ಜೆ ಹಾಕಿರ್ತೀವಿ. ಯಾರು ದುರ್ಬುದ್ಧಿ, ದುರುದ್ದೇಶ, ದುಷ್ಟ ಗೊತ್ತಿಲ್ಲ ನಮಗೆ. ನಮಗವನು ಒಳ್ಳೆಯವನು, ಆ ಕ್ಷಣಕ್ಕೆ ಒಳ್ಳೆಯವನು. ಅವನಲ್ಲಿ ಏನ್ ಲೆಕ್ಕಾಚಾರಗಳು, ಹಾವು ಮುಗುಸುಗಳು ಕುಳಿತಿದ್ವೋ ಯಾರಿಗೂ ಗೊತ್ತು. ಇನ್ನೆಂತೆಂಥ ಬುದ್ಧಿಗಳು ಕುಳಿತಿತ್ತೋ ಯಾರಿಗೂ ಗೊತ್ತು. ಎಲ್ಲ ಹಾವು ಮುಗುಸುಗಳು ನನ್ನೊಳಗಡೆ ಇರಬೇಕಾದ್ರೆ ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡಬೇಕು? ನಾನೇ ಇರಬಹುದು. ಆಗುತ್ತೆ, ಗೊತ್ತಿಲ್ಲ. ಅಲ್ಲೆಲ್ಲ ಓಡಾಡಿ ಕಾಸ, ಇನ್ನೊಂದು ಎಲ್ಲ ಎಲ್ಲೆಲ್ಲೋ ಸುತ್ತಾಕೊಂಡು ಬಂದಿರ್ತಕ್ಕಂಥದ್ದು ತಗೋಬಂದು ಮನೆ ಒಳಗಡೆ ಬಾಗಿಲು ತೆಗೆದ ತಕ್ಷಣ ಚಪ್ಪಲಿ ದರ್ಶನ. ಮನೆ ಹೊಸಲತ್ರ ಬಂದ ತಕ್ಷಣ ಚಪ್ಪಲಿ ದರ್ಶನವಾಯ್ತು. ಆ ಮನೆಗೆ ರಾಹು ಮೆಟ್ಕೊಂತು ನಿಶ್ಚಿತ. ಖಂಡಿತ. ಎಷ್ಟು ಜನ ಮನೆಯಲ್ಲಿ ಇದು ನಡೀತಿದೆ ಹೇಳಿ? ಹೌದು ಗುರುಗಳೇ ಅಂತೀವಿ. ಎಸ್, ಇದು ಖಂಡಿತ. ಇದಕ್ಕೆ ಪರಿಹಾರ ಹೇಗೆ ಗುರುಗಳೇ? ಇನ್ನೆಲ್ಲಿ ಬಿಡೋದು? ನಾವೆಲ್ಲ ಲೇಔಟ್ಗಳು, ಮನೆಗಳು, ಮನೆ ಮುಂದ್ಗಡೆ ಒಂದು ವರಾಂಡ ಕೂಡ ಮಾಡ್ಕೊಂಡಿಲ್ಲ. ಚಪ್ಪಲಿ ಬಿಟ್ರೆ ಕತ್ಕೊಂಡು ಹೋಗ್ತಾರೆ ಅಂತ ಏರಿಯಾನಲ್ಲಿ ಇದ್ದೀವಿ ನಾವು. ನಾವು ಅಪಾರ್ಟ್ಮೆಂಟ್ಗಳಲ್ಲಿರೋದು, ಅದೊಂದು ಬೇರೆ ಸಮಸ್ಯೆ. ಎಲ್ಲಿ ಬಿಡೋದು ಗುರುಗಳೇ? ನಾವೇನು ಅವಾಗೆಲ್ಲ ದೊಡ್ಡ ವರಾಂಡ, ದೊಡ್ಡ ಮನೆಗಳು, ಹಿಂಗ್ ಬಂದಿದ ತಕ್ಷಣ ಹೊರಗಡೆ ಆವರಣದಲ್ಲೇ ಬಿಟ್ಬಿಟ್ಟು ಅಲ್ಲೇ ನೀರಿಟ್ಟಿರೋರು ತೊಳ್ಕೊಂಡು ಅಚ್ಚುಕಟ್ಟಾಗಿ ಮನೆ ಒಳಗಡೆ ಬರ್ತಿದ್ವಿ. ಅದು ಏನೋ ನೀವು ನಂಬಲ್ಲ, ಅಲ್ಲೊಂದು ಪುಟ್ಟದಾಗ ವರಾಂಡ ಇರೋದು, ಅಲ್ಲೇ ಕುತ್ಕೊಂಡು ಒಂದು ಲೋಟ ನೀರು, ಒಂದು 10 ನಿಮಿಷ. ಆಮೇಲೆ ಮನೆ ಒಳಗಡೆ ಬರ್ತಾ ಇದ್ದಿದ್ದು. ಪುಸುಕ್ಕಂತ ಮನೆ ಒಳಗಡೆ ಬರ್ತಿರ್ಲಿಲ್ಲ. ನೆಗೆಟಿವ್ ಎಲ್ಲ ಹೋಗ್ಲಿ ಅಂತ ಕಾಲು ತೊಳ್ಕೊಂಡು ಚಪ್ಪಲಿ ಬಿಟ್ಟಿದ್ದು. ಅಲ್ಲೊಂದೇನೋ ಒಂದು ತಣ್ಣಗೆ, ಈ ಬಿಸಿಲುಗಾಲ ಆದ್ರೆ ತಣ್ಣಗೊಂದು ಮಜ್ಜಿಗೆನೋ, ನಿಂಬು ಪಾನಿನೋ, ಏನೋ ಒಂದು ಹಿಂಗೆ ಆಚುಕಟ್ಟಾಗಿ ಕುಡಿದು, ಇಲ್ಲ ಒಂದು ಕಾಫಿನೋ ಒಂದು ಟೀನೋ ಕುಡಿದು ಒಂದು 5 ನಿಮಿಷ ಆದ್ಮೇಲೆ ಮನೆ ಒಳಗಡೆ ಬರ್ತಿದ್ವಿ. ಅಂದಿದ ತಕ್ಷಣ ಇದನ್ನು ಕೂಡ ಅಲ್ಲಿ ತಗಲಾಕ್ತಿದ್ವಿ. ಇದು ಕೂಡ ದೊಡ್ಡತನ, ನಿನ್ ದೊಡ್ಡತನ ತಗಲಾಕಲ್ಲೋ ಅಂತ ನಿಯಮ. ಇದನ್ನ ಇಟ್ಕೊಂಡು ಇದನ್ನ ಮನೆಗೆ ಬಂದಿದ ತಕ್ಷಣ ಬಿಚ್ಚೋದೆ. ನಿನ್ನ ಪೇಟ ಪಗಡಿ ತೆಗೆದು ಬಿಸಾಕೋ. ಹೌದು, ಏನು ಊರಿಗೆ ಅರಸನಾಗಿರ್ಬೋದು, ಮನೆ ಒಳಗಡೆ ಬಂದ ಮೇಲೆ ಮನೆಯ ಮಗ, ಮನೆಯ ಮಗಳು, ಆ ಕುಟುಂಬ ನಿನ್ನದು, ನಿಂದೆ, ಅದೇ ಸತ್ಯ. ಅಂಥದ್ದು ಈ ರಾಹು ಪ್ರಭಾವ. ಏನ್ ಮಾಡೋದು ಗುರುಗಳೇ? ದಾರಿ ಇಲ್ಲ, ಇದು ಹೇಗೆ ಅಂತ ಒಂದು ಚಪ್ಪಲಿ ಸ್ಟ್ಯಾಂಡ್ ತಂದಿಟ್ಕೊಳ್ಳಿ, ಬಾಯಿ ಮುಚ್ಕೊಂಡು
ಬಂದಿದ ತಕ್ಷಣ ಚಪ್ಪಲಿ ಸ್ಟ್ಯಾಂಡಲ್ಲಿ ಇಟ್ಟು ಆ ಚಪ್ಪಲಿಗೆ ಮುಚ್ಚಿಡೋ ಥರ ಕರ್ಟನ್ ಏನಾದರೂ ಒಂದು ಬಟ್ಟೆ ಆದರೂ ಹಾಕಿಬಿಡಿ. ದಯಮಾಡಿ ಹೇಳ್ತೀನಿ, ಮನೆ ಒಳಗಡೆ ಚಪ್ಪಲಿ ಸ್ಟ್ಯಾಂಡ್ ಇಡಬೇಡಿ. ಹಾಕೊಂಬಂದಿರೋದು ಒಳಗಡೆ ಇಡಬೇಡಿ, ಬಂದಿರೋದು ಒಳಗಡೆ ಇಡಬೇಡಿ. ಹೊಸದಿದ್ದಾವೆ ಅದನ್ನು ಇಟ್ಟುಬಿಟ್ಟು ಮುಚ್ಚಿಬಿಡಿ. ಚಪ್ಪಲಿ ಕಣ್ಣಿಗೆ ಕಾಣಿಸಿದಾಗ ಒಳಗಡೆ ಬಂದಿದ್ದ ಬಾಗಿಲು ತೆಗೆದ ತಕ್ಷಣ ಅದು ಮುಚ್ಚಿದೆ, ಒಳಗಡೆ ಇದೆ ಚಪ್ಪಲಿ. ಆ ಥರದ್ದು ಕರ್ಟನ್ ಇರತಕ್ಕಂಥ ಒಂದು ಚಪ್ಪಲಿ ಸ್ಟ್ಯಾಂಡ್ಗಳು ತಂದಿಟ್ಕೊಳ್ಳಿ. ಅಯ್ಯೋ ಇವತ್ತು ನಾವು ಹೇಳಿದ್ರೆ ಕೇಳಲ್ಲಪ್ಪ, ಮನೆಯಲ್ಲಿ ಒಬ್ಬೊಬ್ರು 10 ಜೊತೆ 20 ಜೊತೆ ಇಟ್ಕೊಂಡು, ನನ್ನ ಹತ್ರ ನೀವು ನಂಬಲ್ಲ, ಒಂದು ಜೊತೆ ಚಪ್ಪಲಿ ಇಷ್ಟೇ ಇರೋದು. ಆ ಚಪ್ಪಲಿ ಹೋಯ್ತು. ಮೊನ್ನೆ ಕೂಡ ಒಂದು ನಾಯಿ ತಗೊಂಡು ಹೋಗ್ಬಿಟ್ಟಿದೆ, ಒಂದೇ ಚಪ್ಪಲಿ ಇದೆ. ಏನ್ ಮಾಡ, ಬರೀ ಕಾಲಲ್ಲಿ ಬಂದಿದ್ದೀನಿ ಆಫೀಸ್ಗೆ. ಸಂಜೆ ನೋಡಿದ್ರೆ ಸಿಕ್ಕಿದೆ ಅಂತ ತಗೋಬೋದು. ನಾನು ಕಳೆದೋ ಚಪ್ಪಲಿ ನಾನು ಹಾಕೋಲ್ಲ. ನೋಡಿ, ರಾಹು ಪ್ರಭಾವಗಳು ತುಂಬಾ ಜನ ಮಾಡ್ತಿರ್ತಾರೆ. ಇದೆಲ್ಲ ಸಣ್ಣ ಸಣ್ಣ ಮಿಸ್ಟೇಕ್ಗಳು. ಕಳೆದು ಹೋಯ್ತು ಚಪ್ಪಲಿ, ಕಳೆದೋ ಚಪ್ಪಲಿ, ಅದು ಎಷ್ಟೇ ಇದ್ರು ಏನೇ ಇದ್ರು ಯಾರೇ ಕೊಡಿಸಿದ್ರು ಅದಷ್ಟೇ. ತೆಗೆದ್ಬಿಡಿ, ಅದನ್ನ ಕಸದ ಬಾಕ್ಸ್ಗೆ ಹಾಕ್ಸ್ಬಿಡಿ. ತೆಗೆದು ಕಸದ ಬಾಕ್ಸ್ಗೆ ಹಾಕ್ಸಿದ್ದು. ಅಯ್ಯೋ ಇದೇನು ಬೇಡ, ಇದು ನನ್ನ ನಿಯಮವೇ. ಒಂದೇ ಜೊತೆ ಇರೋದು. 2 ಜೊತೆ 3 ಜೊತೆ ನಾನು ಇಟ್ಕೊಳ್ಳೂಬಾರ್ದು. ತುಂಬಾ ಜನ ಗೊತ್ತಿಲ್ಲ. ಮನೇಲಿ 10 ಜನ ಇದ್ದಾರೆ ಅಂದ್ರೆ 4 ಜೊತೆ ಇಟ್ಕೊಂಡ್ರೆ ಒಂದು ರೂಮೇ ಅದಕ್ಕೆ ಇಡ್ಬೇಕು. ಇವತ್ತು ಇಟ್ಕೊಂಡಿದಾರಪ್ಪ, ರೂಮ್ ಎಲ್ಲ ಇಟ್ಕೊಂಡಿದ್ದಾರೆ, ರೂಮ್ ಪೂರ್ತಿ ಇಟ್ಕೊಂಡಿರೋರು. ರಾಹು ಬುದ್ಧಿ ಖಂಡಿತ. ಯಾವನಾದ್ರೂ ಎಡವಟ್ಟು ವ್ಯಕ್ತಿಗಳ ಜೊತೆ ಎಲ್ಲ ಸವಾಸ ಮಾಡ್ಕೊಳ್ಳೋದು, ಇಲ್ಲ ಎಡವಟ್ಟು ಅಭ್ಯಾಸ, ಇಲ್ಲ ಎಡವಟ್ಟು ದಾರಿ, ಬೇರೆ ಏನಾದ್ರೂ ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಸಕ್ಸಸ್ಸು, ಬೇರೆ ಏನೋ ಒಂದು ಅವಾಂತರ ಮಾಡಿ ತಂದಿಟ್ಟುಕೊಳ್ಳುವುದೇ. ತಟ್ಟೆಯಲ್ಲಿ ಕಸನ್ ತಂದು ಹಾಕೊಳ್ಳೋದು ನಿಶ್ಚಿತ, ತಟ್ಟೆ ಬಿಡಿ ಇಡೀ ಕುಟುಂಬಕ್ಕೆ. ಸೊ ಮನೆ ಒಳಗಡೆ ಬಳಸಿದ ಶೂ ಚಪ್ಪಲಿ ತಂದಿಡಬೇಡಿ. ಅಕಸ್ಮಾತ್ ಹೊಸ ಚಪ್ಪಲಿ ಶೂಸ್ ಅದಿದೆ ಸರಿ, ಬಾಗಿಲು ತೆಗೆದ ತಕ್ಷಣ ಇಟ್ಟಿದ್ದೀರಿ, ಒಂದು ಕಬೋರ್ಡು, ಅದರಲ್ಲಿ ಇಟ್ಟು ಅದಕ್ಕೊಂದು ಬಟ್ಟೆ, ನೋಡಿದಾಗೆ ಬಂದ ತಕ್ಷಣ ಅದನ್ನೇ ನೋಡ್ಬೇಕಾ? ನಮ್ಗಳಿಗೆ ಮನೆ ಬಾಗಿಲು ತೆಗೆದ್ರೆ ಎದುರುಗಡೆ ದೇವರು ಸ್ವಾಮಿ, ಅಲ್ಲೊಂದು ದೀಪ ಉರಿತಿದೆ ನೋಡಿ ಅನ್ನೋರು. ಆ ಅನ್ನಪೂರ್ಣಮ್ಮ ಮನೆ ನೋಡಿ, ಅಲ್ಲಿ ದೀಪ ಉರಿತಿದೆ, ಇದಾರೆ ಹೋಗಿ ಅಲ್ಲಿ ಹೋಗಿ ಆ ದೀಪ ನೋಡ್ಕೊಂಡು. ಇಂಥ ಒಂದು ವೈದಿಕ ಸಂಪ್ರದಾಯದ ಕುಟುಂಬಗಳು ಒಂದು ದೀಪ ನೋಡ್ಬಿಟ್ಟು ಹೇಳೋರು, ಆ ಮನೇಲಿ ಹೋಗಿ ಅನ್ನ ಸಿಗುತ್ತೆ, ವರಾಂಡ ಇದೆ, ಮಲಗ್ಲಿಕ್ಕೆ ಜಾಗ ಕೊಡ್ತೀರಿ, ಅದು ವರಾಂಡನೂ ಇಲ್ಲ, ಅನ್ನನೂ ಇಲ್ಲ, ದೀಪನೇ ಉರಿಯಲ್ಲ. ಇವ್ರ ಮನೆ ಬಂಗಾರ ಆಗೋಗ ಅನ್ನನೇ ಇಡಲ್ಲ, ಅನ್ನನೇ ಇರಲ್ಲ. ಯಾವ ಮನೆಯಲ್ಲಿ ಇವು ಒಂದೊಂದಲ್ಲ ಸಣ್ಣ ಸಣ್ಣ ತಪ್ಪುಗಳು ನಿತ್ಯ ದಾರಿದ್ರ್ಯವನ್ನ ತಂದಿಡುತ್ತವೆ. ನಿತ್ಯ ದಾರಿದ್ರ್ಯವನ್ನ. ಅದ್ರಲ್ಲಿ ಮುಖ್ಯವಾಗಿ ಈ ತರದ್ ಮಾಡಿ. ಹೊರಗಡೆ ಚಪ್ಪಲಿ ಬಿಟ್ಟಿದ್ದೀರಲ್ವಾ, ಚಪ್ಪಲಿ ಸ್ಟ್ಯಾಂಡ್ ಬಾಯಿ ಮುಚ್ಕೊಂಡು ತಂದಿಡಿ. ಅದಕ್ಕೇನು ಇವತ್ತೆಲ್ಲ 1,000 ರೂಪಾಯಿಗೆಲ್ಲ ಅಮೆಝಾನ್ ಅಲ್ಲಿ ಓದ್ತಿದ್ರೆ, ಇನ್ನೊಂದ್ರಲ್ಲಿ ಓದ್ತಿದ್ರೆ ಸರ್ವನ್ ಬರುತ್ತೆ. ತಂದು ಅದ್ರಲ್ಲಿ ನೀಟಾಗಿ ಎಡಗೈಲಿ ತೆಗೆದಿರುತ್ತೇನೆ, ಎಡಗೈಲಿ ಜೋಡಿಸ್ಬಿಟ್ಟು ಅದಕ್ಕೆ ಕರ್ಟನ್ ಹಾಕಿ ಅದಕ್ಕೊಂದು ಇದಕ್ಕೆ ಹೆಂಗ್ ಮುಚ್ಕೊಂಡಿದ್ದೀನಲ್ವಾ ಈ ಜೇಬಿಗೆ, ಈ ತರದಕ್ಕೆ ಅದಕ್ಕೊಂದು ಚಪ್ಪಲಿ ಬಂದವ್ರಿಗೆಲ್ಲ ಇದೆ, ಅವ್ರಿಗೂ ಗೊತ್ತಿಲ್ಲ, ಬಂದವ್ರಿಗೂ ಗೊತ್ತಿಲ್ಲ. ರಾಹು ದೃಷ್ಟಿ ಬೋಮ್ ಆಗಬಾರ್ದು ಮಕ್ಕಳೇ. ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲೋಲ್ಲ, ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ನೆಮ್ಮದಿ ನಿಲ್ಲೋಲ್ಲ. ಏನೋ ಮುಖದ ಮೇಲೆ ಭಾರ, ಏನೋ ಒತ್ತಡ, ಈ ರೀತಿ ಇರುತ್ತೆ. ತುಂಬ ಜನ ಕಮೆಂಟ್ಸ್ ಮಾಡ್ತೀರಿ, ನಾನು ಕಾಯ್ತಿರ್ತೇನೆ, ಹೌದು ಗುರುಗಳೇ ಅಂತ. ಹೌದು, ನೆವರ್ ಯಾವುದೇ ಕಾರಣಕ್ಕೆ ಸಣ್ಣದು ಈ ಒಂದು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತ್ರ ದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮ್ಮ ಸಂಚಿಕೆಗಳು ಮೆಚ್ಚುಗೆ ಆಗಿರ್ತಕ್ಕಂಥವ್ರು ಆದಷ್ಟು ನಿಮ್ಮ ಆತ್ಮೀಯರಿಗೂ ಈ ನಮ್ಮ ಸಂಚಿಕೆಗಳನ್ನು ಹಂಚತಕ್ಕಂಥದ್ದು ಮಾಡಿ, ಶೇರ್ ಮಾಡಿ, ಹಂಚಿಕೊಳ್ಳಿ. ಎಲ್ಲೋ ಯಾರದೋ ಮನೆಯಲ್ಲಿ ಎಲ್ರಿಗೂ ನಾವು ಹೋಗಿ ತಲುಪಲಿಕ್ಕಾಗಲ್ಲ ಮಕ್ಕಳೇ. ಎಲ್ಲರೂ ನಮ್ಮ ಕಾರ್ಯಕ್ರಮ ನೋಡ್ತಾರೆ, ಎಲ್ರಿಗೂ ಅದೇ ದಿನ ಅದೇ ಕ್ಷಣ ಹೋಗ್ಲಿಕ್ಕೆ ಭಗವಂತ ದೈವಂ ಮಾನುಷ್ಯ ರೂಪೇಣಾಂ ಅಂತ ಹೇಳ್ತಾರೆ.
ದೈವ ಯಾವ ರೀತಿ ಅಂತ ಗೊತ್ತಾ? ಯಾವುದೋ ಒಬ್ಬ ಮನುಷ್ಯನ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡುತ್ತಂತೆ. ನೀವೆಲ್ಲರೂ ದೈವವೇ, ನನ್ನನ್ನು ತಿದ್ದಿದ್ದೀರಿ, ಇದು ಪರಮ ಸತ್ಯ. ನನ್ನನ್ನು ಗೈಡೆನ್ಸ್ ಮಾಡಿದ್ದೀರಿ. ನಾನು ಇಂತಹ ಹಲವಾರು ವಿಚಾರ ತಗೊಂಡು ಬರಲಿಕ್ಕೆ ನೀವೇ ಅತಿ ದೊಡ್ಡ ಕಾರಣ. ಸೊ ಈ ದೈವ ಎಲ್ರಿಗೂ ತಲುಪಲಿ, ನಿಮ್ಮವರಿಗೂ. ನೀವೇ ದೈವ ಅಲ್ವಾ? ಇಂಥ ವಿಚಾರಗಳು ಅವ್ರಿಗೂ ಗೊತ್ತಿಲ್ಲದೆ ಅವರೊಂದು ಬಿಕ್ಕಟ್ಟು ಇದಿರ್ತಾರಲ್ವಾ. ಸೊ ನಿಮ್ದೊಂದು ಕಾಂಟ್ಯಾಕ್ಟ್ ಲಿಸ್ಟ್ ಇದೆ, ವಾಟ್ಸಪ್ ಬಟನ್ ಒತ್ತಿ ವಿಡಿಯೋನ ಶೇರ್ ಮಾಡಿ ನಿಮ್ಮ ಮಿತ್ರರಿಗೆಲ್ಲ. ಎಲ್ಲೋ ಅವ್ರ ಮನೇಲೂ ಒಂದು ಪುಟ್ಟ ಆನಂದ ಸಾಕು ಮಕ್ಕಳೇ. ಎಲ್ರಿಗೂ ಹೋಗಿ ದುಡ್ಡೇ ಕೊಟ್ರೇನೆ ನಾವು ಒಳ್ಳೇದು ಮಾಡಿದಾಗೆ, ಇನ್ನೊಂದೇನೋ ಆಸ್ತಿ ಕೊಟ್ರೆ ಅಲ್ಲ. ಇಂಥ ಒಂದು ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ ಅವರಲ್ಲಿ ಬದಲಾವಣೆ. ನೀವೇ ಅವರ ಪಾಲಿಗೆ ದೇವರಾಗ್ತೀರಿ, ನಾನಲ್ಲ, ನೀವೇ. ದೈವಂ ಮಾನುಷ್ಯ ರೂಪೇಣ ಮಾಡ್ಕೋತೀರಿ ಅಂತ ಅನ್ಕೊಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಅನುರಾಧ ನಕ್ಷತ್ರ ವಿಶೇಷವಾಗಿ ಚಂದ್ರ ಶನಿಸಾರದಲ್ಲಿದ್ದು, ಶನಿ ಗುರುಸಾರದಲ್ಲಿದ್ದು, ಗುರು ಕುಜನ್ ಸಾರದಲ್ಲಿದ್ದು, ಕುಜ ಶನಿ ಸಾರದಲ್ಲಿದ್ದ. ನೋಡಿ ಸಾರಗಳು. ಈಗ ಮಾವಿನಹಣ್ಣು, ಕೆಲವು ಮಾವಿನಹಣ್ಣು ತಿಂದ್ರೆ ಒಳ್ಳೆ ಬಾಳೆಹಣ್ಣು ಟೇಸ್ಟ್ ಬರುತ್ತೆ, ಹೌದಲ್ವಾ? ಇದೆ ವಿಚಿತ್ರವಾಗಿ ಒಂದೊಂದು ಫ್ಲೇವರ್ಗಳು ಅಂತೆಲ್ಲ ನಾವು ಕೇಳ್ತಿರ್ತೇವೆ. ಆ ರೀತಿ ನೋಡೋಕಿದ್ದು ಫ್ಲೇವರ್ ಬೇರೆ, ಆ ಫ್ಲೇವರ್ ನೋಡ್ಕೊಂಡು ಹೋದ್ರೆ ಅದು ಇನ್ನೊಂದು ಫ್ಲೇವರ್ ಅನ್ನತಕ್ಕಂಥದ್ದು. ಮೇಷರಾಶಿ ಚಂದ್ರ ಶನಿಸಾರದಲ್ಲಿ ಅಷ್ಟಮದಲ್ಲಿದ್ದು, ಶನಿ 12ನೇ ಮನೆಯಲ್ಲಿರೋದ್ರಿಂದ ಅನಗತ್ಯ ಖರ್ಚು, ಅಪವಾದ. ದೈವವೇ ಕಾಪಾಡಬೇಕು, ಮಾಡಬಾರ್ದು ಮಾಡಿದ್ದ ಅಂದ್ರೆ ಮನೆಗೆ ಹೋಗ್ಬಿಡ್ತೀರಿ, ಶೂಟೌಟ್ ಆಗ್ಬಿಡ್ತೀರಿ, ಜೈಲು ಪಾಲುಗಳು, ಈ ಥರದ್ದೆಲ್ಲ ನೋಡ್ತೀರಿ. ಮಾಡಬಾರದ್ದು ಮಾಡಿದ್ರೆ ನೋಡಿ, ತನಗೋಸ್ಕರ ತಪ್ಪು ಮಾಡಿದ್ರೆ ಆದ್ರೂ ದೇವ್ರು ಕ್ಷಮಿಸ್ತಾನೆ. ತನ್ನ ಹೊಟ್ಟೆ ಪಾಡಿಗೋಸ್ಕರ ಮಾಡಿದ್ರು ಕ್ಷಮಿಸ್ಬಿಡ್ತಾನೆ. ತನ್ನವ್ರಿಗೋಸ್ಕರ, ಕುಟುಂಬಕ್ಕೋಸ್ಕರ ಏನೋ ಒಂದು ಸುಳ್ಳು, ಸಾಲ, ಏನೋ ಒಂದು ತಪ್ಪು ಮಾಡ್ಕೊಂಡ, ಹೋಗ್ಲಿ ಬಿಡೋ ಬದುಕು ಅಂತಾನೆ. ತಿಳಿದಿದ್ದು ಕಂಡೆಯವ್ರ ಹೊಟ್ಟೆಗೆ ಹೊಡೆಯೋದು. ಈ ವಿಲ್ ನೆವರ್ ಲಿವ್, ಕರ್ಮ ವಿಲ್ ನೆವರ್ ಲಿವ್. ನೋಡಿ, ಅವನು ಯಾರೋ ಮೆಹುಲ್ ಚೋಕ್ಸಿ ಎಲ್ಲೋ ಸಿಕ್ಕಾಕೊಂಡಿದ್ದಾನೆ. ಅವನು ರಾಣನೂ ಎತ್ತಾಕೊಂಡು ಬಂದಿದ್ದಾರೆ, ಮುಂಬೈ ಬ್ಲಾಸ್ಟಿಗೆ ಬೇಕಾದವನು. ಇವನು ಚೋಕ್ಸಿ ನೋಡಿ, 12ನೇ ಮನೆ ಗುಪ್ತವಾಗಿ ಬಚ್ಚಿಕೊಂಡಿರತಕ್ಕಂಥವರೆಲ್ಲ ಹಾಕಿ ಹಪ್ಪಳ ಮಾಡ್ತಿದ್ದ ಕರ್ಮದೇವತೆ. ಬಚ್ಚಿಕೋತೀಯ ನೀನು ಅಂತ. ಶುಕ್ರ ನೋಡಿ ಅಲ್ಲಿರೋದು ವಜ್ರಗಳ ವ್ಯಾಪಾರಿ ಅವನು. ಇನ್ನೂ ಇದ್ದಾನೆ ನೀರವ್ ಮೋದಿ, ದೊಡ್ಡ ಕಳ್ಳ. ಅವನು ಬಂದ್ಬಿಡ್ತಾನೆ, ಡೋಂಟ್ ವರಿ. ಎಲ್ಲದಕ್ಕೂ ಮುಚ್ಚಿಟ್ಟು ಎಷ್ಟು ದಿನ ಮುಚ್ಚಿಡುತ್ತೀರಿ, ಎಷ್ಟು ವರ್ಷ. ಮೊನ್ನೆ ನೋಡಿ, ಒಂದು 600 ಕೋಟಿಯದ್ದು ಆಸ್ತಿಗಳೆಲ್ಲ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ ಇಡಿಯವರು ಅಂತ. ಮೇಷರಾಶಿ ಎಚ್ಚರಿಕೆ. ಚಂದ್ರ ಅಷ್ಟಮ ಇವತ್ತು. ಮಾಡಬಾರದು, ಮಾಡೋದು ಬೇಡ, ನಮಗ್ ಬೇಡ, ನಾವಿದ್ದಿದ್ರಲ್ಲಿ ಇರೋಣ. ಅಳತೆಗೆ ಮೀರಿ ಏನೇನೋ ಗೊತ್ತಿಲ್ಲದ್ದು. ಮೊನ್ನೆ ಕೂಡ ಒಂದು ಹುಡುಗ ಟ್ರೇಡಿಂಗ್ ಅಂತ ಹೋಗಿ ಮುಳುಗಿದ್ದಾನೆ. ಗೊತ್ತಿಲ್ಲದ ವ್ಯಾಪಾರ ಮಾಡಿದವನು ಮೊಟ್ಟ ಮೊದಲು ಮುಳುಗೋದು ವ್ಯವಹಾರದಲ್ಲಿ. ಅಂದ್ರೆ ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ. ಈ ವಿಚಾರಕ್ಕೆ ಹೋಗ್ಬೇಡಿ. ಈ ವಿಚಾರಕ್ಕೆ ಅಟ್ಲೀಸ್ಟ್ ಇನ್ನೂ ಒಂದು ತಿಂಗಳು ಸ್ಟಾಕ್ ಮಾರ್ಕೆಟ್ ಕಡೆ ತಲೆ ಇಟ್ಟು ಕೂಡ ಮಲಗಬೇಡಿ ಯಾರು. ಮೇ 15 ಕಳೀಲಿ, ಗುರು ಬುಧನ್ ಮನೆಗೆ ಬರ್ತಾನೆ. ಆಗೊಂದು ಚೂರು ಎದ್ದೊಳುತ್ತೆ. ಅಲ್ಲಿವರೆಗೂ ಹೀಗೆ 10 ರೂಪಾಯಿ ಕೊಟ್ಬಿಟ್ಟು 20 ರೂಪಾಯಿ ಫುಲ್ ಶೇವ್ ಮಾಡಿಸ್ತಾನೆ. ಹುಷಾರ್ ಮಕ್ಕಳು, ನೋ ಜಾಗರೂಕತೆ. ಇನ್ನು ವೃಷಭ ರಾಶಿ. ಚಂದ್ರ ಶನಿಸಾರದಲ್ಲಿದ್ದು, ಶನಿ ಲಾಭದಲ್ಲಿದ್ದಾನೆ. ಅದು ಶುಕ್ರನ್ ಜೊತೆ, ಬುಧನ್ ಜೊತೆ. ಫ್ಯಾಂಟಾಸ್ಟಿಕ್. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಕುಟುಂಬ ಪರವಾಗಿ ಅದ್ಭುತವಾಗಿ ನಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಆನಂದಂ, ಅಲಂಕಾರ ವ್ಯಾಪಾರಗಳು, ಹೂವು, ಹಣ್ಣು, ತಿಂಡಿ, ಬಟ್ಟೆ, ಈವೆಂಟ್ ಮ್ಯಾನೇಜ್ಮೆಂಟ್, ಮದುವೆ ಮನೆಗಳು, ಚೌಲ್ಟ್ರಿ, ಫಂಕ್ಷನ್ನು, ಭೋಜನಾಲಯ, ಪ್ರಗತಿ. ಮಿಥುನ ರಾಶಿ. ವಿಜಯ ಪ್ರಾಪ್ತಿ, ಶತ್ರು ಸ್ತಂಭನ. ಚಂದ್ರ ಶನಿಸಾರ, ಶನಿ ಕೇಂದ್ರ ಸಾರ. ದೊಡ್ಡ ಅಧಿಕಾರ, ದೊಡ್ಡ ಪದವಿ, ದೊಡ್ಡ ವ್ಯವಹಾರ, ದೊಡ್ಡ ಆಲೋಚನೆ, ದೊಡ್ಡ ಚಿಂತನೆಯಲ್ಲಿ ಹೆಜ್ಜೆ ಇಟ್ಟಿದ್ದೀರಿ. ಖಂಡಿತ ಸಕ್ಸಸ್ ಅನ್ನ ನೋಡ್ತಕ್ಕಂಥ ಒಂದು ದಿನ. ಇನ್ನು ಕರ್ಕಾಟಕ ರಾಶಿ. ವಿಶೇಷವಾಗಿ ಚಂದ್ರ ನೀಚ, ಪಂಚಮದಲ್ಲಿ ಭಾರ, ಶನಿಸಾರ ಎಲ್ಲ ಇದ್ದು. ಇದೊಂಥರ ಹೆಂಗೆ ಅಂದ್ರೆ, ಮನೆಗೆ
ಒಳ್ಳೆ ಹೋಳಿಗೆ ಮಾಡ್ಕೊಂಡು ತಿನ್ನೋಣ ಅಂತ ತಂದಿಟ್ರಿ. ಯಾರೋ ನೆಂಟರುಗಳು ಬಂದ್ಬಿಟ್ರು. ಇನ್ನೂ ಆಗಿಲ್ಲ, ಇರೋ ಆಗಿಲ್ಲ, ಹಲಸಿನಣ್ಣು ತಂದುಬಿಟ್ಟಿದ್ದೀರಿ ತಿನ್ನೋಣ ಅಂತ ಬಂದುಬಿಟ್ರು, ಬಚ್ಚಿಟ್ಬಿಟ್ಟಿದ್ರಿ. ಅದು ಮನೆಯೆಲ್ಲ ಘಮ ಘಮ ಅಂತಿದೆ. ಹೆಂಗಿರುತ್ತೆ ಅಯ್ಯೋಯ್ಯೋ ಇದು ಅನ್ನತ್ರ. ಬಿಸಿ ಬಿಸಿ ತುಪ್ಪ ಏನೋ 100 ಗ್ರಾಮ್ ತಂದು ಹಾಕ್ಕೊಂಡು ಒಂದು ಗೋಡಂಬಿ ದ್ರಾಕ್ಷಿ ಹಾಕಿ ಒಳ್ಳೆ ಒಂದು ಸಜ್ಜಪ್ಪ ಕೇಸರಿ ಬಾತು ಏನೋ ಒಂದು ಬಂದ್ರು, 1 ಸ್ಪೂನು ಎಲ್ಲ ಇದ್ದಾಗಿದ್ದು ನಿಮಗೆ ಇಷ್ಟು ಅನ್ನತಕ್ಕಂಥ ಒಂದು ಪ್ರಾಪ್ತಿಯ ಪ್ರಭಾವಂ. ಏನು ಮಾಡೋಕ್ಕಾಗಲ್ಲ. ಆದರೂ ಶನಿ ಭಾಗ್ಯದಲ್ಲಿದ್ದಾನೆ. ಏನು ಕಷ್ಟಪಟ್ಟಿದ್ದೀರೋ 1-2 ಸ್ಪೂನ್ ಆದರೂ ದಕ್ಕುತ್ತೆ ನಿಮಗೆ, ಒಳ್ಳೇದಾಗುತ್ತೆ, ಅದರಲ್ಲೇ ತೃಪ್ತಿ ಪಡಿ. ಸಿಂಹ ರಾಶಿ, ಚಂದ್ರ ಶನಿ ಸಾರದಲ್ಲಿದ್ದು ಶನಿ ಅಷ್ಟಮದಲ್ಲಿದ್ದಾನೆ. ಹುಷಾರು. ಸ್ಟೀಲು, ಆಯಿಲು, ಪೆಟ್ರೋಲು, ಲಿಕ್ಕರ್. ಅಲ್ಲಿ ನೋಡಿ, ಲಿಕ್ಕರ್ ಬಿಸ್ನೆಸ್ ರೆವೆನ್ಯೂ ಕೋತ ಆಗ್ಬಿಟ್ಟಿದೆಯಂತೆ. ಅವರ ಟಾರ್ಗೆಟ್ ರೀಚ್ ಆಗ್ಲಿಕ್ಕೆ ಆಗ್ತಿಲ್ಲ. ಏನು ಬೆಲೆಗಳ ಮೇಲೆ ಬೆಲೆಗಳು ಹತ್ತಿಸಿದ್ರೆ ಅವ್ನು ಕುಡಿಯೋನು ಕೂಡ ಕಡಿಮೆ ಕುಡಿತಾನೆ ಅಷ್ಟೇ. ನೀನು ಸವಾಸ ಬೇಡ ಹೋಗಯ್ಯೋ ಅಂತ. ಎಲ್ಲಿಂದ ತರೋದು ಈ ರೀತಿ? ಅಂಥದ್ದೊಂದು ಆ ಥರದ ಒಂದು ಸ್ಟೀಲು, ಆಯಿಲು, ಕನ್ಸ್ಟ್ರಕ್ಷನ್ ಲೈನಲ್ಲಿ ಇರ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಇಂಜಿನಿಯರ್ಸು ಥರ ಒತ್ತಡದ ಛಾಯೆ. ರಿಯಲ್ ಎಸ್ಟೇಟ್ಗೆ ತುಂಬಾ ದೊಡ್ಡ ಹೊಡೆತಗಳುಂಟು. ಎಚ್ಚರಿಕೆ. ಜೂನ್ವರೆಗೂ ಕದಲಿಸಿ ಬಿಡುತ್ತೆ. ಕನ್ಯಾ ರಾಶಿ, ಚಂದ್ರ 3ನೇ ಮನೆ ಬ್ಯೂಟಿಫುಲ್. ಶನಿ ಸಾರ, ಶನಿ 7ನೇ ಮನೆ, ಗುರು ಸಾರ, ಗುರು ಭಾಗ್ಯದಲ್ಲಿ ಬ್ಯೂಟಿಫುಲ್. ಅವನು ಕುಜನ್ ಸಾರದಲ್ಲಿ, ಕುಜ 11ನೇ ಮನೆಯಲ್ಲಿ ಶನಿ ಸಾರ. ಖಂಡಿತ ಯಶಸ್ಸಾಗಬೇಕು. ದೊಡ್ಡ ವ್ಯವಹಾರಗಳು, ದೊಡ್ಡ ಕೆಲಸಗಳು, ಕಲಾರಂಗಗಳು, ಪ್ರೊಡಕ್ಷನ್ ಹೌಸು, OTT ಹೌಸು, ಕಲಾ ಮಾಧ್ಯಮದಲ್ಲಿದ್ದೀರಾ, ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿದ್ದೀರಾ, ಪಬ್ಲಿಕ್ ಫಿಗರ್ ಆಗಿದ್ದೀರಾ, ತುಂಬಾ ದೊಡ್ಡ ಯಶಸ್ಸು, ಕೀರ್ತಿ ಪಡೆಯತಕ್ಕಂಥ ದಿನ. ತುಲಾ ರಾಶಿ, ವಿಶೇಷವಾಗಿ ಚಂದ್ರ 2ನೇ ಮನೆಯಲ್ಲಿ ಶನಿ ಸಾರ. ಏನೋ ನೀನ್ ಬಿಡಲ್ಲ, ನಾನು ಇರೋಲ್ಲ, ನೀನ್ ಕೊಡಲ್ಲ, ನಾನು ಬಿಡೋಲ್ಲ, ಈ ರೀತಿ ನಡೆಯುತ್ತೆ. ನನಗೆ ಅವನಿಗೆ ಮತಿ ಇಲ್ಲ, ನನಗೆ ಗತಿ ಇಲ್ಲ. ಕೆಲವೊಂದು ಸಮಯ ಅಂತ ಕೆಲಸಗಾರರು ನಮ್ಮ ಜೊತೆಲಿ ಇದ್ಬಿಡ್ತಾರೆ. ಇಲ್ಲ ವ್ಯಕ್ತಿಗಳು, ಸಂಬಂಧಗಳು, ಅನುಬಂಧಗಳು, ವ್ಯವಹಾರಗಳು ಏನಕ್ಕೋ ಮಾಡ್ಕೊಂಡು ಬಿಡಕ್ಕಾಗ್ತಿಲ್ಲ, ಸಿಕ್ಕಾಕೋಬಿಟ್ಟಿದೆ. ಇವತ್ತು ಆ ರೀತಿಯ ಪ್ರಭಾವ. ಹನುಮೋಪಾಸನ, ಹನುಮ ದರ್ಶನ, ಹನುಮ ಸೇವಾ, ಹನುಮ ಸಂಕಲ್ಪ ಮಾಡ್ಕೊಳ್ಳಿ, ಸಮಾಧಾನ. ವೃಶ್ಚಿಕ ರಾಶಿ, ಭಾಗ್ಯಾಧಿಪತಿ ಚಂದ್ರ ನಿಮ್ಮ ಮನೇಲಿ ಬಂದು ಕೂತಿದ್ದಾನೆ, ನೀಚವೇ. ಆದ್ರೆ ಶನಿ ಸಾರದಲ್ಲಿದ್ದು ಅದು ಇನ್ನೊಂದು ಸ್ವಲ್ಪ ಭಾರ ಅನ್ಸಿದ್ರು ಕೂಡ, ಶನಿ ಗುರು ಸಾರದಲ್ಲಿದ್ದು, ಗುರು ಸಪ್ತಮದಿಂದ ನೋಡ್ತಿರೋದ್ರಿಂದ ಗುರುಚಂದ್ರ ಯೋಗವಾಗಿ ಏನ್ ಕಷ್ಟಪಟ್ಟಿದ್ರು ಆ ಕಷ್ಟಾರ್ಜಿತಕ್ಕೆ ಒಳ್ಳೆಯ ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ. ಪುರೋಹಿತರು, ಅರ್ಚಕರು, ಆಚಾರ್ಯರು, ದೈವಿಕ ಕಾರ್ಯಗಳು, ಅಡಿಗೆ ಭಟ್ಟರು, ಅಡಿಗೆ ವ್ಯವಸ್ಥೆಗಳು, ಅನ್ನ ಕೊಡುವಂತಹ ಸಂಸ್ಥೆಗಳು, ಅನಾಥಾಶ್ರಮ, ವೃದ್ಧಾಶ್ರಮ, ಗೋಶಾಲೆ, ಧಾರ್ಮಿಕ ಸಂಸ್ಥೆಗಳು, ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಚಂದ್ರ ಅಷ್ಟಮಾಧಿಪತಿ, ಬಾಧಕಾಧಿಪತಿಯ ಪ್ರಭಾವದಲ್ಲಿ 12ನೇ ಮನೆಯಲ್ಲಿ ಇರೋದ್ರಿಂದ ಒಳ್ಳೆಯದೇ ಆಗುತ್ತೆ. ಅನಗತ್ಯ ಖರ್ಚು ಅಷ್ಟೇ ಒಂದು ಇನ್ಕಮ್ ಕೊಡತಕ್ಕಂಥ ಒಂದು ಅದ್ಭುತ ದಿನ. ಆಗದ ಕೆಲಸಗಳು ವೇಗವಾಗಿ, ಆಗಬೇಕಾದ ಕೆಲಸಗಳು ನಿಧಾನವಾಗಿ. ಯಾರಾದರೂ ಬಡವರು, ಭಿಕ್ಷುಕರು, ವಯಸ್ಸಾದವರ ಸೇವೆ ಮಾಡಿ ಇನ್ನಷ್ಟು ಒಳ್ಳೆಯದಾಗುತ್ತೆ. ಮಕರ ರಾಶಿ, ವಿಜಯ ಪ್ರಾಪ್ತಿ. 11ನೇ ಮನೆ ಚಂದ್ರ, ಸಪ್ತಮಾಧಿಪತಿ ಇನ್ ಲಾಭಸ್ಥಾನಂ, ಲಾಭಾಧಿಪತಿ ಇನ್ ಸಪ್ತಮ ಸ್ಥಾನಂ. ಇಬ್ಬರು ಪರಿವರ್ತನಾ ಯೋಗ ಇರೋದ್ರಿಂದ ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಪಬ್ಲಿಕ್ ಫಿಗರು, ಈ ಒಂದು ಪೊಲೀಸ್ ಇಲಾಖೆ, ಮಿಲಿಟರಿ, ಡಿಫೆನ್ಸು, ಅಗ್ನಿಶಾಮಕ ಇಲಾಖೆ, ಈ ಒಂದು ಕನ್ಸ್ಟ್ರಕ್ಷನ್, ಲೇಔಟು, ದೊಡ್ಡದಾದಂಥ ಯಶಸ್ಸನ್ನ ನೋಡತಕ್ಕಂಥ ಒಂದು ದಿನ. ಕುಂಭರಾಶಿ, ಷಷ್ಠಾಧಿಪತಿ ದಶಮಂ, ದಶಮಾಧಿಪತಿ ಷಷ್ಠಂ. ಸೊ ತೊಂದರೆಗಳಿದೆ ವೃತ್ತಿಪರವಾಗಿ, ಬಿಡುಗಡೆ ಆಗುತ್ತೆ. ಒನ್ ಬೈ ಒನ್. ಶತ್ರು ನೀಚ, ಚಂದ್ರನು ನಿಮಗೆ ಬಾಧೆ ಕೊಡೋನು, ಅವನು ನೀಚ. ಸೊ ನಿಮಗೆ ಇವತ್ತು ವಿಪರೀತ ರಾಜಯೋಗವಾಗಿ ಕೆಲಸ ಕಾರ್ಯಗಳು ನಡೆಯತಕ್ಕಂಥ ಒಂದು ದಿನವಾಗಿ ನಡೆಯುತ್ತದೆ. ಅಂಥದ್ದೊಂದು ವಿಶೇಷ ಚೆನ್ನಾಗಿದೆ ನಿಮಗೂ ಕೂಡ. ಜೈಲರ್ ಆಗಿದ್ದೀರಾ, ಪೊಲೀಸ್ ಆಗಿದ್ದೀರಾ, ಸೆಕ್ಯೂರಿಟಿ ಏಜೆನ್ಸಿಗಳಲ್ಲಿದ್ದೀರಾ, ಕನ್ಸಲ್ಟೆನ್ಸಿ ಲೈನ್ಗಳಲ್ಲಿದ್ದೀರಾ, ರಿಯಲ್ ಎಸ್ಟೇಟು, ಕೆಮಿಕಲ್ಲು, ಫರ್ಟಿಲೈಸರ್ಸು, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಮೀನರಾಶಿ,
ಪೂರ್ವ ಪುಣ್ಯಸ್ಥಾನಾಧಿಪತಿ, ಭಾಗ್ಯದಲ್ಲಿ ಭಾಗ್ಯಾಧಿಪತಿ ಪೂರ್ವ ಪುಣ್ಯಸ್ಥಾನ. ಬ್ಯೂಟಿಫುಲ್. ಬೆಂಕಿಗೆ ಸಂಬಂಧಿತ ವೃತ್ತಿ, ಎಲೆಕ್ಟ್ರಿಕಲ್ ಕೆಲಸ, ಪವರ್ ಪ್ರಾಜೆಕ್ಟ್ಸ್ ಅಲ್ಲಿ ಇದ್ದೀರಾ, ವಿಂಡ್ ಪವರ್ ಪ್ರಾಜೆಕ್ಟ್ಸ್ ಅಲ್ಲಿ ಇದ್ದೀರಾ, ದೊಡ್ಡ ದೊಡ್ಡ ರೈಲ್ವೆ ಪ್ರಾಜೆಕ್ಟ್ಗಳಲ್ಲಿ ಇದ್ದೀರಾ, ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ವ್ಯವಹಾರಗಳಲ್ಲಿ ಇದ್ದೀರಾ, ದೊಡ್ಡ ದೊಡ್ಡ ಲೇಬರ್ ಮ್ಯಾನೇಜ್ಮೆಂಟ್ ನಡೆಸ್ತಿದ್ದೀರಾ, ಲೇಬರ್ ಸೆಕ್ಯೂರಿಟಿ ಏಜೆನ್ಸಿಗಳನ್ನ ನಡೆಸ್ತಿದ್ದೀರಾ, ಡಿಫೆನ್ಸ್, ಈ ಒಂದು ಏವಿಯೇಷನ್ ಇಂಡಸ್ಟ್ರಿ, ರೈಲ್ವೆ ಇಂಡಸ್ಟ್ರಿ, ಫುಡ್ ಇಂಡಸ್ಟ್ರಿ, ದೊಡ್ಡ ದೊಡ್ಡ ಗ್ಯಾಸ್ ಏಜೆನ್ಸಿಗಳು, ಪೆಟ್ರೋಲ್ ಬಂಕ್ ಏಜೆನ್ಸಿಗಳು, ಇಂಥವುಗಳಲ್ಲಿ ಕೆಲಸ ಕಾರ್ಯ ವ್ಯವಹಾರ ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.